ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾನು ನಿಮ್ಮೊಂದಿಗೆ ಚರ್ಚಿಸುತ್ತಿರುವಂತಹ ವಿಷಯ ಯೋಜನೆ ಅಥವಾ ಪ್ಲ್ಯಾನಿಂಗ್ ಎಂಬ ವಿಚಾರದ ಮೇಲೆ. ವಿದ್ಯಾರ್ಥಿಗಳೇ, ನಾವು ಸಾರ್ವಜನಿಕ ಆಡಳಿತದಲ್ಲಿ ಈ ಯೋಜನೆಯ ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಆದರೂ ಕೂಡ ಈ ಯೋಜನೆ ಸಾರ್ವಜನಿಕ ಆಡಳಿತದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂಬುದರ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ಒಂದೊಂದಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಈ ಯೋಜನೆ ಅಥವಾ ಪ್ಲ್ಯಾನಿಂಗ್ ಏನು ಈ ಒಂದು ವಿಷಯ ಇದೆಯೋ ಇದರ ಮೇಲೆ ಚರ್ಚೆಯನ್ನು ಮಾಡುವುದಕ್ಕಿಂತ ಮುಂಚೆ ನಾವು ಈ ಒಂದು ಸೆಷನ್ನಲ್ಲಿ ಏನೆಲ್ಲ ಚರ್ಚೆ ಮಾಡಬಹುದು ಎಂಬ ವಿಷಯ ಸೂಚಿಯನ್ನು ಅಂದರೆ ಟೇಬಲ್ ಆಫ್ ಕಂಟೆಂಟ್ಸನ್ನು ಒಂದು ಸಲ ನೋಡೋಣ. ಅದರಲ್ಲಿ ಮೊದಲೇದು ಇಂಟ್ರಡಕ್ಷನ್, ಅಂದರೆ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಪೀಠಿಕೆಯನ್ನು ತಿಳ್ಕೊಳ್ಳೋಣ. ನಂತರದಲ್ಲಿ ಮೀನಿಂಗ್ ಬಗ್ಗೆ ತಿಳಿದುಕೊಳ್ಳೋಣ, ಅಂದರೆ ಯೋಜನೆಯ ಅರ್ಥ ಏನು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ನಂತರದಲ್ಲಿ ಈ ಪ್ಲ್ಯಾನಿಂಗ್ ಅಥವಾ ಯೋಜನೆ ಅಂದ್ರೇನು ಎಂಬುದರ ಬಗ್ಗೆ ವಿವಿಧ ರಾಜ್ಯಶಾಸ್ತ್ರಜ್ಞರು ನೀಡಿರುವಂತಹ ಡೆಫಿನಿಷನ್ಸ್ ಅಥವಾ ವ್ಯಾಖ್ಯಾನಗಳು ಏನು, ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲ್ಯಾನಿಂಗ್, ಯೋಜನೆಯ ಲಕ್ಷಣಗಳು ಏನೇನು. ನಂತರದಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಪ್ಲ್ಯಾನಿಂಗ್, ಯೋಜನೆಯ ಉದ್ದೇಶಗಳು ಏನೇನಿದ್ದಾವೆ. ಮತ್ತು ದ ನೇಚರ್ ಆಫ್ ಪ್ಲ್ಯಾನಿಂಗ್, ಯೋಜನೆಯ ಒಂದು ಸ್ವರೂಪ ಏನು. ಮತ್ತು ಯೋಜನೆ ಅಂದರೆ ಮತ್ತು ಫೋರ್ಕಾಸ್ಟಿಂಗ್ ಅಂದರೆ ಏನು, ಅಂದರೆ ಮುಂದೆ ಭವಿಷ್ಯತ್ತಿನಲ್ಲಿ ನಡೆಯುವಂಥದ್ರ ಬಗ್ಗೆ, ಅಂದರೆ ನಾವು ಮುಂದೆ ಏನಾಗುತ್ತೋ ಅನ್ನೋದನ್ನು ನೋಡೋದ್ರ ಬಗ್ಗೆ, ಅದಕ್ಕೂ ಇದಕ್ಕೂ ಎರಡಕ್ಕೂ ಹೋಲಿಕೆ ಮಾಡ್ಬೋದಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ, ಅಂದರೆ ಫೋರ್ಕಾಸ್ಟಿಂಗ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮತ್ತು ಇಂಪಾರ್ಟೆನ್ಸ್ ಆಫ್ ದ ಪ್ಲ್ಯಾನಿಂಗ್, ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಈ ಯೋಜನೆಯ ಪ್ರಾಮುಖ್ಯತೆ ಏನು ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಯೋಜನೆ ಅಂತ ಅಂದರೆ ಏನು ಎಂಬುದರ ಬಗ್ಗೆ ನಾವು ಮಾತಾಡೋದಾದರೆ, ಯಾವುದೇ ಕಾರ್ಯವನ್ನು ವ್ಯವಸ್ಥಿತ ರೀತಿಯಿಂದ ಮಾಡುವ ವಿಧಾನವನ್ನು ಯೋಜನೆ ಅಂತ ನಾವು ಕರಿತೇವೆ. ಅಂದರೆ ಇದು ಜೀವನದ ಪ್ರತಿಯೊಂದು ಭಾಗದಲ್ಲೂ ಕೂಡ, ಪ್ರತಿಯೊಂದು ಅವಧಿಯಲ್ಲೂ ಕೂಡ ಇದು ಬಹಳ ಅವಶ್ಯಕವಾಗಿರುವಂಥದ್ದು. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನಾವು ಪ್ರತಿಯೊಂದು ಅಂದರೆ ಜೀವನದ ಪ್ರತಿಯೊಂದು ರಂಗದಲ್ಲೂ ಕೂಡ ಅದು ಯೋಜನೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಪ್ಲ್ಯಾನಿಂಗ್ ಈಸ್ ಎಸೆನ್ಷಿಯಲ್ ಇನ್ ಎವ್ರಿ ವಾಕ್ ಆಫ್ ಲೈಫ್ ಅಂತ ಹೇಳ್ತೀವಿ. ಅಂದರೆ ಜೀವನದ ಪ್ರತಿಯೊಂದು ನಡೆಯಲ್ಲೂ ಕೂಡ ಈ ಯೋಜನೆ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಪ್ಲ್ಯಾನಿಂಗ್ ಈಸ್ ದ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಫಂಕ್ಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ನೋಡ್ತೀವಿ ನಾವು. ಅಂದರೆ ಆಡಳಿತದ ಒಂದು ಕಾರ್ಯದಲ್ಲಿ ಆಡಳಿತವನ್ನು ನಡೆಸುವಂತಹ ಒಂದು ವಿಚಾರದಲ್ಲಿ ನಾವು ನೋಡಿದಾಗ ಬಹಳ ಪ್ರಮುಖವಾಗಿ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಒಳಗೊಂಡಿರುವಂಥ ಅಂಶ ಏನಂತಂದರೆ ಆಡಳಿತದಲ್ಲಿ ಯೋಜನೆಯನ್ನು ಜಾರಿಗೆ ತರುವಂಥದ್ದು, ಯೋಜನೆಯನ್ನು ಮಾಡುವಂಥದ್ದು. ದ ಪ್ಲ್ಯಾನರ್ ಕ್ಯಾನ್ ಡೆವಲಪ್ ಈಸ್ ಎಫಿಷಿಯನ್ಸಿ ಬೈ ಪ್ರಿಪೇರಿಂಗ್ ಹಿಮ್ಸೆಲ್ಫ್ ಟು ಫೇಸ್ ದ ಫ್ಯೂಚರ್ ಡೆವಲಪ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಯೋಜನೆಯನ್ನು ನಾವು ತಯಾರು ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಆಡಳಿತದ ವ್ಯವಸ್ಥೆಯಲ್ಲಿ ಮುಂದಿನ ಭವಿಷ್ಯತ್ತಿನಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತಂದರೆ, ನಾವು ಆ ಒಂದು ಗುರಿ ಉದ್ದೇಶವನ್ನು ತಲುಪಬೇಕು ಅಂತಂದರೆ ನಾವು ಅಂದರೆ ಪ್ಲ್ಯಾನರ್ ಅಥವಾ ಯೋಜನಾಕಾರರು ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ, ಯಾವುದಾದರೂ ಒಂದು ಕಟ್ಟಡವನ್ನು ನಾವು ನಿರ್ಮಾಣ ಮಾಡಬೇಕು ಎಂಬ ಒಂದು ಉದ್ದೇಶ ಗುರಿಯನ್ನು ಇಟ್ಕೊಂಡಿದ್ದರೆ ಅದಕ್ಕೆ ಬೇಕಾಗುವಂಥ ಒಂದು ಬ್ಲೂ ಪ್ರಿಂಟ್ ಅಥವಾ ನೀಲಿ ನಕ್ಷೆಯನ್ನು ನಾವು ತಯಾರಿಸ್ಕೊಳ್ಬೇಕಾಗತ್ತೆ. ಒಂದು ಮನೆಯನ್ನು ಕಟ್ಟುವಂತಹ ಒಬ್ಬ ಎಂಜಿನಿಯರ್ ಅವನೇನು ಮಾಡ್ತಾನೆ ಅಂತಂದರೆ, ಮನೆಯನ್ನು ಕಟ್ಟುವುದಕ್ಕಿಂತ ಮುಂಚೆ ಒಂದು ಯೋಜನೆಯನ್ನು ಹಾಕ್ಕೊಳ್ತಾನೆ, ಅಂದರೆ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಳ್ತಾನೆ. ಅಂದರೆ ಬ್ಲೂ ಪ್ರಿಂಟಲ್ಲಿ ಏನೇನಿರುತ್ತೆ, ಯಾವ ಯಾವ ವಸ್ತುಗಳನ್ನು ಈ ಒಂದು ಕಟ್ಟಡಕ್ಕೆ ಉಪಯೋಗಿಸಬೇಕು, ಎಷ್ಟು ಜನ ವ್ಯಕ್ತಿಗಳನ್ನು ನಾವು ಇಲ್ಲಿ ಈ ಒಂದು ಕೆಲಸಕ್ಕೆ ತೆಗೆದುಕೊಳ್ಬೇಕು, ಮತ್ತು ಎಷ್ಟು ಈ ವೆಚ್ಚಗಳನ್ನು ನಾವು ಭರಿಸಬೇಕಾಗತ್ತೆ ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ಎಷ್ಟು ದಿನಗಳಲ್ಲಿ ನಾವು ಈ ಒಂದು ಕಾರ್ಯವನ್ನು ಪೂರ್ಣಗೊಳಿಸಬೇಕಾಗತ್ತೆ ಎಂಬ ವಿಚಾರವನ್ನು ನಾವು ಈ ಬ್ಲೂ ಪ್ರಿಂಟಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡುವಂತಹ ಒಬ್ಬ ಎಂಜಿನಿಯರು ಯೋಜನೆಯನ್ನು ಹಾಕಬೇಕಾಗತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅನ್ನೋದು ಒಂದು.
ಇದು ಯೋಜನೆಯಲ್ಲಿ ಕಂಡುಬರುವಂಥ ಅಂಶ. ಮತ್ತು ಆಡಳಿತದಲ್ಲೂ ಕೂಡ ನಾವು ನೋಡ್ತೀವಿ, ಆಡಳಿತದ ವ್ಯವಸ್ಥೆಯಲ್ಲಿ ಯೋಜನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು. ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸಬೇಕಾದ್ರೆ ಯೋಜನೆ ಬೇಕೇ ಬೇಕು. ಯೋಜನೆ ಅಂತ ಅಂದರೆ ಮುಂದಾಲೋಚನೆಯ ಕ್ರಮವೆನ್ನಬಹುದು. ಅಂದರೆ ಮುಂದೆ ಏನು ಮಾಡಬೇಕು ಎಂಬ ಮುಂದಾಲೋಚನೆಯ ಕ್ರಮವನ್ನು ನಾವು ಯೋಜನೆ ಅಂತ ಕರಿತೀವಿ. ಮುಂಬರುವಂತಹ ದಿನಗಳಲ್ಲಿ ನಿರ್ವಹಿಸಬೇಕಾದಂಥ ಕಾರ್ಯಗಳ ಬಗ್ಗೆ ನಾವು ಯೋಚಿಸಿ ಅನುಸರಿಸಬೇಕಾದ ವಿಧಾನವನ್ನು ಗೊತ್ತುಪಡಿಸಿಕೊಂಡು ಆ ಒಂದು ಕ್ರಮಕ್ಕೆ ನಾವು ತೊಡಗಬೇಕಾಗತ್ತೆ. ಇದನ್ನೇ ನಾವು ಯೋಜನೆ ಅಥವಾ ಪ್ಲ್ಯಾನಿಂಗ್ ಅಂತಲೂ ಕೂಡ ನಾವು ಕರಿತೀವಿ. ಯಾಕಂದರೆ ಯೋಜನೆ ಅಂತಂದರೆ ಕಾರ್ಯಕ್ರಿಯೆ ಅಂದರೆ ಕ್ರಿಯೆಯ ಆ್ಯಕ್ಷನ್ ಅಂತ ಏನು ಹೇಳ್ತೀವಿ, ಕ್ರಿಯೆಯ ಪೂರ್ವ ಸಿದ್ಧತೆಯನ್ನು, ಅಂದರೆ ಪ್ಲ್ಯಾನಿಂಗ್ ಸಿಸ್ಟಮೆಟಿಕ್ ಪ್ರಿಪರೇಷನ್ ಫಾರ್ ಆ್ಯಕ್ಷನ್ ಅಂತಲೂ ನಾವು ಕರಿತೀವಿ. ಅಂದರೆ ಒಂದು ಕಾರ್ಯವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಕ್ರಮಬದ್ಧವಾದಂತಹ ಒಂದು ಕ್ರಿಯೆಯನ್ನು ನಡೆಸುವಂಥದ್ದನ್ನು ನಾವು ಯೋಜನೆ ಅಂತಲೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ಈ ಯೋಜನೆಯ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ, ಯೋಜನೆ ಅಂದ್ರೇನು ಅಂತ ನಾವು ತಿಳಿಯೋದಾದರೆ, ಪ್ಲ್ಯಾನಿಂಗ್ ಈಸ್ ಆ್ಯನ್ ಇಂಟೆಲೆಕ್ಚುವಲ್ ಪ್ರೋಸೆಸ್ ಆಫ್ ಥಿಂಕಿಂಗ್ resorted to decide a course of action which helps to achieve the predetermined objectives of the organization in future. ಅಂದರೆ ಪ್ಲ್ಯಾನಿಂಗ್ ಅಂತಂತಂದರೆ ಒಂದು ಸಂಘಟನೆಯಲ್ಲಿ ಭವಿಷ್ಯತ್ತಿನಲ್ಲಿ, ಅಂದರೆ ಆ ಸಂಘಟನೆ ಹೊಂದಿರುವಂತಹ ಗುರಿ ಮತ್ತು ಉದ್ದೇಶವನ್ನು ಸಾಧಿಸುವುದಕ್ಕೋಸ್ಕರ ಒಂದು ಬೌದ್ಧಿಕವಾಗಿ, ಬುದ್ಧಿಪೂರ್ವಕವಾಗಿ ಮತ್ತು ಯೋಜನಾಬದ್ಧವಾಗಿ ಒಂದು ಕಾರ್ಯವನ್ನು ಮಾಡುವುದನ್ನು ಪ್ಲ್ಯಾನಿಂಗ್ ಅಥವಾ ಯೋಜನೆ ಅಂತಲೂ ಕೂಡ ನಾವು ಕರಿತೀವಿ. ಅಂದರೆ ಯಾವುದೇ ಕಾರ್ಯವನ್ನು ವ್ಯವಸ್ಥಿತ ರೀತಿಯಿಂದ ಮಾಡುವಂತಹ ವಿಧಾನವನ್ನು ನಾವು ಯೋಜನೆ ಅಂತ ಕರಿತೀವಿ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಒಂದು ಕ್ರಮಬದ್ಧವಾದಂತಹ ವಿಧಾನ ಇರಬೇಕು. ಇಲ್ಲ ಅಂತಂದರೆ ಯಾವುದೇ ಕಾರ್ಯವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗೋದಿಲ್ಲ, ಯದ್ವತದ್ವವಾಗಿ ಹೋಗುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಇಲ್ಲಿ ಯೋಜನೆ ಅಂತಂದರೆ ಏನು ಮಾಡಬೇಕೆಂಬುದನ್ನು ನಿರ್ದಿಷ್ಟ ಹಾಗೂ ಸ್ಪಷ್ಟವಾಗಿ ತಿಳಿಯಲು ಪೂರ್ವಭಾವಿಯಾಗಿ ನೋಡುವುದನ್ನು ನಾವು ಯೋಜನೆ ಅಂತಲೂ ಕರಿತೀವಿ. ಅಥವಾ ಮಾನವನ ಚಟುವಟಿಕೆಗಳಲ್ಲಿ ಕಂಡುಬರುವಂತಹ ಕಾರ್ಯವಿಧಾನವನ್ನು ನಾವು ಯೋಜನೆ ಅಂತಲೂ ಕೂಡ ನಾವು ಕರಿತೀವಿ. ಆಡಳಿತ ಕಾರ್ಯಗಳ ಗುರಿಗಳನ್ನು ನಿರ್ಧರಿಸಿ ಅವುಗಳನ್ನು ಸಾಧಿಸುವ ಸಾಧನಗಳನ್ನು ರೂಪಿಸುವ ವಿಧಾನವನ್ನು ಯೋಜನೆ ಅಂತ ನಾವು ಕರಿತೀವಿ. ನಂತರದಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತಹ ಅಥವಾ ಪ್ಲ್ಯಾನಿಂಗ್ಗೆ ಸಂಬಂಧಪಟ್ಟಂತಹ ವಿವಿಧ ವ್ಯಾಖ್ಯಾನಗಳನ್ನು ಬೇರೆ ಬೇರೆ ರಾಜ್ಯಶಾಸ್ತ್ರಜ್ಞರು, ಆಡಳಿತ ತಜ್ಞರುಗಳು ಹೇಳಿರುವುದನ್ನು ನಾವು ಈಗ ಒಂದೊಂದಾಗಿ ನೋಡೋಣ. ಈಗ ಕೂಂಟ್ಜ್ ಆ್ಯಂಡ್ ಓ ಡೊನೆಲ್ ಅವರ ಪ್ರಕಾರವಾಗಿ ನೋಡೋಕೆ ಹೋದರೆ, ಅವರು ಕೂಂಟ್ಜ್ ಆ್ಯಂಡ್ ಓ ಡೊನೆಲ್, ಅಕಾರ್ಡಿಂಗ್ ಟು ಕೂಂಟ್ಜ್ ಆ್ಯಂಡ್ ಓ ಡೆನೆಲ್, ಪ್ಲ್ಯಾನಿಂಗ್ ಈಸ್ ಡಿಸೈಡಿಂಗ್ in advance what to do, when to do and how to do and who is going to do it. ಕೂಂಟ್ಜ್ ಮತ್ತು ಓ ಡೆನೆಲ್ ಅವರ ಪ್ರಕಾರವಾಗಿ ಒಂದು ಪ್ಲ್ಯಾನಿಂಗ್ ಅಥವಾ ಯೋಜನೆ ಅಂತಂತಂದರೆ ಯಾರು ಮಾಡಬೇಕು, ಏನು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ನಿರ್ಧರಿಸುವಂಥದ್ದನ್ನೇ ನಾವು ಈ ಪ್ಲ್ಯಾನಿಂಗ್ ಅಥವಾ ಯೋಜನೆ ಅಂತ ಕರಿತೀವಿ ಅಂತ ಕೂಂಟ್ಜ್ ಮತ್ತು ಓ ಡೆನೆಲ್ ಅವರು ಹೇಳುವಂಥದ್ದು. ಆಮೇಲೆ ಟೆರ್ರಿ ಅವರ ಪ್ರಕಾರವಾಗಿ, ಅಕಾರ್ಡಿಂಗ್ ಟು ಟೆರ್ರಿ, ಪ್ಲ್ಯಾನಿಂಗ್ ಈಸ್ ದ ಸೆಲೆಕ್ಟಿಂಗ್ ಆ್ಯಂಡ್ ರಿಲೇಟಿಂಗ್ ದ ಫ್ಯಾಕ್ಟ್ಸ್. ಟೆರ್ರಿ ಅವರ ಪ್ರಕಾರವಾಗಿ ಪ್ಲ್ಯಾನಿಂಗ್ ಅಂತಂದರೆ ಸೆಲೆಕ್ಟಿಂಗ್ ಆ್ಯಂಡ್ ರಿಲೇಟಿಂಗ್ ದ ಫ್ಯಾಕ್ಟ್ಸ್, ಅಂದರೆ ಮಾಹಿತಿಯನ್ನು, ವಾಸ್ತವಾಂಶವನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ಆಯ್ಕೆ ಮಾಡ್ಕೊಳ್ಳುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥದ್ದನ್ನು ಮಾಡುವುದನ್ನು ನಾವು ಯೋಜನೆ ಅಂತ ಕರಿತೀವಿ ಅಂತ. ಆ್ಯಲೆನ್ ಅವರ ಪ್ರಕಾರವಾಗಿ, ಅಕಾರ್ಡಿಂಗ್ ಟು ಆ್ಯಲೆನ್, ಎ ಪ್ಲ್ಯಾನ್ ಈಸ್ ಎ ಸ್ಟ್ರ್ಯಾಪ್ ಲೇಡ್ ಟು ಕ್ಯಾಪ್ಚರ್ ದ ಫ್ಯೂಚರ್. ಆ್ಯಲೆನ್ ರವರ ಪ್ರಕಾರವಾಗಿ ಪ್ಲ್ಯಾನ್ ಅಂತಂದರೆ ಭವಿಷ್ಯತ್ತಿನಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹಿಡಿದಿಟ್ಕೊಳ್ಳೋದನ್ನು ನಾವು ಪ್ಲ್ಯಾನಿಂಗ್ ಅಂತ ಕರಿತೀವಿ ಅಂತ. ಕಾಸ್ಟ್ ಆ್ಯಂಡ್ ರೋಸೆನ್ಸ್ವಿಗ್ ಅವ್ರ ಪ್ರಕಾರವಾಗಿ ನೋಡೋಕೆ ಹೋದಾಗ, ಪ್ಲ್ಯಾನ್ ಈಸ್ ಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್. ಪ್ಲ್ಯಾನ್ ಅಂತಂದರೆ ಒಂದು ಕ್ರಿಯೆಯನ್ನು ಸೂಚಿಸುವಂಥದ್ದನ್ನು ನಾವು ಹೇಳ್ತೇವೆ. ಮತ್ತು ಜೆ ಪಿ ಬರ್ಗರ್ ಅವರ ಪ್ರಕಾರವಾಗಿ ನೋಡೋಕೆ ಹೋದರೆ, ಅಕಾರ್ಡಿಂಗ್ ಟು ಜೆ ಪಿ ಬಾರ್ಗರ್, ಪ್ಲ್ಯಾನಿಂಗ್ ಈಸ್ ಆ್ಯನ್ ಅಬಿಲಿಟಿ ಟು ವಿಜುವಲೈಸ್ ಎ ಫ್ಯೂಚರ್ ಪ್ರೋಸೆಸ್ ಆ್ಯಂಡ್ ಇಟ್ಸ್ ರಿಸಲ್ಟ್ಸ್. ಪ್ಲ್ಯಾನಿಂಗ್ ಅಂತಂದರೆ ಅಥವಾ ಯೋಜನೆ ಅಂತಂದರೆ ಮುಂದೆ ಏನಾಗುತ್ತೆ ಮತ್ತು ಮುಂದಿನ ಪರಿಣಾಮಗಳೇನಿರ್ಬೋದು ಅನ್ನೋದನ್ನು ಮುಂಚಿತವಾಗಿ ವಿಜುವಲೈಸ್ ಮಾಡ್ಕೊಳ್ಳೋವಂಥದ್ದನ್ನು ನಾವು, ಆ ಒಂದು ಶಕ್ತಿಯನ್ನು ನಾವು ಪ್ಲ್ಯಾನಿಂಗ್ ಅಥವಾ ಯೋಜನೆ ಅಂತ ಕರಿತೀವಿ ಅನ್ನೋದು ಒಂದು. ಆನಂತರದಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿದಾಗ ನಾವು
ಅಂದರೆ ಯೋಜನೆಯ ಗುಣಲಕ್ಷಣಗಳನ್ನು ಒಮ್ಮೆ ನೋಡಿದಾಗ ನಮಗೆ ಕಂಡುಬರುವಂತಹದ್ದು ಏನಂತಂದರೆ, ಒಂದು ಯೋಜನೆಗೂ ಕೂಡ ಕೆಲವು ಗುಣಲಕ್ಷಣಗಳು ಇರ್ತವೆ ಎಂಬುದರ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಆ ಗುಣಲಕ್ಷಣಗಳನ್ನು ಒಂದೊಂದಾಗಿ ನೋಡೋದಾದರೆ, ಪ್ಲ್ಯಾನಿಂಗ್ ಈಸ್ ಲುಕಿಂಗ್ ಇನ್ ಟು ಫ್ಯೂಚರ್. ಪ್ಲ್ಯಾನಿಂಗ್ ಈಸ್ ಲುಕಿಂಗ್ ಇನ್ ಟು ಫ್ಯೂಚರ್. ಪ್ಲ್ಯಾನಿಂಗ್ನ ಒಂದು ಮೊದಲ ಲಕ್ಷಣ ನೋಡೋದಾದರೆ, ಪ್ಲ್ಯಾನಿಂಗ್ ಅನ್ನೋದು, ಯೋಜನೆ ಅನ್ನೋದು ಮುಂದಾಲೋಚನೆ, ಅಂದರೆ ಮುಂದೆ ಭವಿಷ್ಯತ್ತಿನಲ್ಲಿ ಏನಾಗುತ್ತೆ ಅನ್ನೋದನ್ನು, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅದು ಸೂಚಿಸುತ್ತದೆ, ತೋರಿಸ್ತದೆ ಅನ್ನೋ ಒಂದು ಲಕ್ಷಣವನ್ನು ನೋಡುವಂಥದ್ದು. ಅಂದರೆ ಸಾಮಾನ್ಯವಾಗಿ ಯೋಜನೆ ಅಂದರೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡುವಂಥದ್ದು ಒಂದು ಲಕ್ಷಣ. ಎರಡನೇ ಲಕ್ಷಣ, ಪ್ಲ್ಯಾನಿಂಗ್ ಡಿಸ್ಕವರ್ಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಔಟ್ ಆಫ್ ಅವೈಲಬಲ್ ಮೆನಿ ಆಲ್ಟರ್ನೇಟಿವ್ಸ್ ಅಂತ. ನೋಡಿ, ಪ್ಲ್ಯಾನಿಂಗ್ ಅಂತಂದರೆ ಹಲವಾರು ಈಗ ನಮಗೆ ದೊರಕುವಂತಹ ಆಲ್ಟರ್ನೇಟಿವ್ಸ್, ಬೇರೆ ಬೇರೆ ವಿಧಾನಗಳು ಏನಿದಾವೋ ಅದರಲ್ಲಿ ಉತ್ತಮ ವಿಧಾನ ಅಂದರೆ ಬೆಸ್ಟ್ ಆಲ್ಟರ್ನೇಟಿವ್ ಯಾವುದು, ನಮಗೆ ಬಹಳ ಅತ್ಯುತ್ತಮವಾದಂತಹ ವಿಧಾನ ಯಾವುದು, ಅಥವಾ ಅವಕಾಶ ಯಾವುದು, ಆಯ್ಕೆ ಯಾವುದು, ಈಗ ಸಿಗುವಂತಹ ಹಲವಾರು ಅವಕಾಶಗಳಲ್ಲಿ, ಬಗೆಗಳಲ್ಲಿ ಒಂದು ಉತ್ತಮವಾದಂಥ ಅವಕಾಶ ಅಥವಾ ವಿಧಾನ ಯಾವುದು, ಅದನ್ನು ಆಯ್ಕೆ ಮಾಡಿಕೊಳ್ಳುವುದನ್ನು ನಾವು ಈ ಪ್ಲ್ಯಾನಿಂಗ್ ಅಂತಲೂ ಕರಿತೀವಿ. ಅದರಲ್ಲಿ ಇದು ಲಕ್ಷಣವು ಕೂಡ ಒಂದು. ಅಂದರೆ ಯೋಜನೆಯನ್ನು ಮಾಡುವಾಗ ನಾವು ನಮ್ಮ ಮುಂದೆ ಹಲವಾರು ಅವಕಾಶಗಳಿರ್ತವೆ, ಆದರೆ ಅದರಲ್ಲಿ ಬೆಸ್ಟ್ ಯಾವುದು ಅನ್ನೋದು ಆಯ್ಕೆ ಮಾಡೋದು ಕೂಡ ಒಂದು ಲಕ್ಷಣ. ಮೂರನೇ ಲಕ್ಷಣ ಅಂತಂದರೆ, ಪ್ಲ್ಯಾನಿಂಗ್ ಅಂತಂದರೆ, ಪ್ಲ್ಯಾನಿಂಗ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಈ ಆಡಳಿತದಲ್ಲಿ ನಾವು ನೋಡಿದಾಗ, ಆಡಳಿತದಲ್ಲಿ ಯೋಜನೆಯನ್ನು ಹಾಕೊಳ್ಳುವಂಥದ್ದು ಕೇವಲ ಒಮ್ಮೆ ಮಾತ್ರ ಯೋಜನೆಯನ್ನು ಹಾಕೋದಿಲ್ಲ. ಅದು ಆಡಳಿತದಲ್ಲಿ ಯೋಜನೆ ಅನ್ನೋದು ಒಂದು ನಿರಂತರ ಪ್ರಕ್ರಿಯೆಯಾಗಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾದ ಲಕ್ಷಣ ಅಂತಂದರೆ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲ್ಯಾನಿಂಗ್ ಈಸ್ ಡನ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್. ಪ್ಲ್ಯಾನಿಂಗ್ ಈಸ್ ಡನ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್ ಈಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ಲ್ಯಾನಿಂಗ್. ಪ್ಲ್ಯಾನಿಂಗ್ನ ಮತ್ತೊಂದು ಲಕ್ಷಣ ಏನಂತಂದರೆ, ಒಂದು ಸರಿಯಾದ ಸಮಯದಲ್ಲಿ, ಇಂತಿದ್ದೇ ಸಮಯದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ನಾವು ಈ ಕಾರ್ಯವನ್ನು ಮಾಡಿ ಮುಗಿಸ್ಬೇಕು ಎಂಬ ಲಕ್ಷಣವನ್ನು ಹೊಂದಿರುವಂಥದ್ದು. ಸುಮ್ಮನೆ ವರ್ಷಾನುಗಟ್ಟಲೆ ತೆಗೆದುಕೊಳ್ಳೋದಿಲ್ಲ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಇಷ್ಟು ದಿನಗಳ ಒಳಗೆ ಮುಗಿಬೇಕು, ಇಷ್ಟು ತಿಂಗಳ ಒಳಗಡೆ ಮುಗಿಬೇಕು ಅನ್ನೋದು ಒಂದು ಸ್ಪೆಸಿಫಿಕ್ ಪೀರಿಯಡನ್ನು ನಾವು ಅಲ್ಲಿ ಗುರುತಿಸ್ತೀವಿ ಅನ್ನೋದು ಒಂದು ಲಕ್ಷಣ. ಇನ್ನೊಂದು ಲಕ್ಷಣ ಯಾವುದು ಅಂತಂದರೆ, ಇಟ್ ಈಸ್ ರಿಕ್ವೈರ್ಡ್ ಅಟ್ ಆಲ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಅಂದರೆ ಪ್ಲ್ಯಾನಿಂಗ್ ಅಂತಂದರೆ ಕೇವಲ ಒಂದೇ ಒಂದು ವ್ಯವಸ್ಥಾಪನೆ ಒಂದು ಹಂತದಲ್ಲಿ ಮಾತ್ರ ಅದನ್ನು ಬಳಸ್ಕೊಳ್ಳೋದಿಲ್ಲ. ವ್ಯವಸ್ಥಾಪನೆಯ ಹಲವಾರು ಹಂತಗಳಲ್ಲಿ ನಾವು ಪ್ಲ್ಯಾನಿಂಗನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಇದು ಕೂಡ ಪ್ಲ್ಯಾನಿಂಗ್ನ ಪ್ರಮುಖವಾದಂಥ ಲಕ್ಷಣ ಅಂತಲೇ ಹೇಳ್ಬೋದು. ನಂತರದಲ್ಲಿ ಪ್ಲ್ಯಾನಿಂಗ್ನ ಈ ಯೋಜನೆಯ ಲಕ್ಷಣಗಳನ್ನು ನಾವು ತಿಳಿದುಕೊಂಡ ನಂತರ, ಅಂದರೆ ಈ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ಲ್ಯಾನಿಂಗ್ ಆದ ನಂತರದಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಆಬ್ಜೆಕ್ಟಿವ್ಸ್ ಆಫ್ ಪ್ಲ್ಯಾನಿಂಗ್. ಆಬ್ಜೆಕ್ಟಿವ್ಸ್ ಆಫ್ ಪ್ಲ್ಯಾನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ಪ್ಲ್ಯಾನಿಂಗ್ is an important part in management, in administration. ಆಬ್ಜೆಕ್ಟಿವ್ಸ್ ಆಫ್ ಪ್ಲ್ಯಾನಿಂಗನ್ನು ನೋಡೋದಾದರೆ, ನಾವು ಯೋಜನೆಯ ಉದ್ದೇಶಗಳನ್ನು ನೋಡೋಕೆ ಹೋದರೆ ಅದು ಏನನ್ನು ಹೇಳುತ್ತೆ, ಯಾವ ಗುರಿ ಉದ್ದೇಶಗಳನ್ನು ಹೊಂದಿದೆ ಅಂತ ನೋಡೋಕೆ ಹೋದರೆ, ಇಟ್ ರಿಡ್ಯೂಸಸ್ ಅನ್ಸರ್ಟೈನಿಟಿ. ಅಂದರೆ ಇದು ಅನಿಶ್ಚಿತತೆಯನ್ನು ಕಡಿಮೆ ಮಾಡುತ್ತೆ. ನಾವು ಪ್ಲ್ಯಾನಿಂಗ್ ಇಲ್ಲದೇ ಯಾವುದೇ ಕೆಲಸಗಳನ್ನು ಮಾಡುವಾಗ ಅದು ಏನಾಗುತ್ತೋ, ಏನಾಗೋದಿಲ್ವೋ, ಸಕ್ಸಸ್ ಆಗುತ್ತೋ, ಫೇಲ್ಯೂರ್ ಆಗುತ್ತೋ ಎಂಬ ವಿಚಾರಕ್ಕೆ ನಾವು ಅದೊಂಥರ ಅನ್ಸರ್ಟೈನಿಟಿ ಅಥವಾ ಅನಿಶ್ಚಿತತೆಯ ಕಾಡ್ತಾ ಇರ್ತದೆ. ಆದರೆ ಈ ಪ್ಲ್ಯಾನಿಂಗನ್ನು ಮಾಡಿದರೆ ಈ ಒಂದು ಅನ್ಸರ್ಟೈನಿಟಿ ಅಥವಾ ಅನಿಶ್ಚಿತತೆಯನ್ನು ಕಡಿಮೆಗೊಳಿಸುವಂಥ ಕಾರ್ಯವನ್ನು ಮಾಡುತ್ತೆ. ಪ್ಲ್ಯಾನಿಂಗ್ ಮೇ ಕನ್ವರ್ಟ್ ದ ಅನ್ಸರ್ಟೈನಿಟಿ ಇಂಟು ಸರ್ಟೈನಿಟಿ. ಅಂದರೆ ಅನಿಶ್ಚಿತತೆಯಿಂದ ನಿಶ್ಚಿತತೆ ಕಡೆಗೆ ಈ ಪ್ಲ್ಯಾನಿಂಗ್ ಅನ್ನೋದು, ಯೋಜನೆ ಅನ್ನೋದು ಮಾಡುತ್ತೆ, ಅಂದರೆ ಕಾರ್ಯಗಳನ್ನು ನೆರವೇರಿಸುತ್ತೆ ಎಂಬ ವಿಚಾರವನ್ನು ತಿಳ್ಕೊಬೇಕಾಗಿರೋದು ಒಂದು ಆಬ್ಜೆಕ್ಟಿವ್. ಎರಡನೇ ಆಬ್ಜೆಕ್ಟಿವ್ ಯಾವುದು ಅಂದರೆ, ಇಟ್ ಬ್ರಿಂಗ್ ಕೋಆಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್. ಪ್ಲ್ಯಾನಿಂಗ್ ಕ್ಯಾನ್ ಬ್ರಿಂಗ್ ಕೋಆಪರೇಷನ್ ಆ್ಯಂಡ್ ಕೋಆರ್ಡಿನೇಷನ್. ಯೋಜನೆ ಅನ್ನೋದು ಈ ಆಡಳಿತಗಾರರಲ್ಲಿ, ಆಡಳಿತ ಇಲಾಖೆಗಳ ಮಧ್ಯೆ, ಸಂಸ್ಥೆಗಳ ಮಧ್ಯೆ, ವ್ಯಕ್ತಿಗಳ ನಡುವೆ ಒಂದು ಸಂಯೋಜನೆಯನ್ನು ತರುವಂಥ ಕಾರ್ಯವನ್ನು ಮಾಡುತ್ತೆ ಅನ್ನೋದು ಎರಡನೇ ಗುರಿ ಅಥವಾ ಉದ್ದೇಶ. ಮೂರನೇ ಉದ್ದೇಶ, ಇಟ್ ಎಕಾನಮಿ ಇನ್ ಆಪರೇಷನ್. ಪ್ಲ್ಯಾನಿಂಗ್ ಸೆಲೆಕ್ಟ್ಸ್ ಬೆಸ್ಟ್ ಆಲ್ಟರ್ನೇಟಿವ್ಸ್. ಇದು ಒಂದು ಕಾರ್ಯಾಚರಣೆಯನ್ನು ಮಾಡುವಾಗ ಅಥವಾ ಆಡಳಿತದಲ್ಲಿ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಹೆಚ್ಚು ದುಂದು ವೆಚ್ಚಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ.
ಪ್ಲ್ಯಾನಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ದುಂದು ವೆಚ್ಚವನ್ನು ಕಡಿಮೆ ಮಾಡಿ ಮಿತವ್ಯಯತೆಯನ್ನು ಸಾಧಿಸುವಂಥ ಕಾರ್ಯವನ್ನು ಮಾಡುತ್ತೆ. ಪ್ಲ್ಯಾನಿಂಗ್ ಸೆಲೆಕ್ಟ್ಸ್ ಬೆಸ್ಟ್ ಆಲ್ಟರ್ನೇಟಿವ್ಸ್. ಯೋಜನೆ ಅನ್ನೋದು ಅತ್ಯುತ್ತಮವಾದಂತಹ ಆಯ್ಕೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅನ್ನೋ ವಿಚಾರವನ್ನು ತಿಳ್ಕೋಬೇಕು. ನಂತರದಲ್ಲಿ 4ನೇದು, ಇಟ್ ಆಂಟಿಸಿಪೇಟ್ಸ್ ಅನ್ಪ್ರೆಡಿಕ್ಟೇಬಿಲಿಟಿ ಕಂಟಿಂಜೆನ್ಸೀಸ್. ಅಂದರೆ ಮುಂದೆ ಏನಾಗುತ್ತೋ ಅನ್ನೋ ವಿಚಾರ ಏನಿರುತ್ತೋ ಅದನ್ನು ಆಂಟಿಸಿಪೇಟ್ ಮಾಡುವಂಥದ್ದು. ಅನ್ಪ್ರೆಡಿಕ್ಟಬಲ್, ಮುಂದೆ ಏನಾಗುತ್ತೋ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಪ್ಲ್ಯಾನಿಂಗ್ ಮಾಡೋದ್ರಿಂದ ಈ ಮುಂದೆ ಈ ಥರನೇ ಆಗುತ್ತೆ ಎಂಬ ವಿಚಾರಕ್ಕೆ ನಾವು ಬರ್ಬೋದು. ದ ಪ್ಲ್ಯಾನಿಂಗ್ ಪ್ರೊವೈಡ್ಸ್ ಎ ಪ್ರಾವಿಷನ್ ಟು ಮೀಟ್ ಕಂಟಿಂಜೆನ್ಸೀಸ್ ಆ್ಯಂಡ್ ಟ್ಯಾಕಲ್ ದೆಮ್ ಸಕ್ಸಸ್ಫುಲಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಆ ಮುಂದೆ ಬರುವಂಥ ಸಮಸ್ಯೆಗಳು, ತೊಂದರೆಗಳು, ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡಿ ನಾವು ಆ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಗಳಿಸ್ಬೋದು ಯೋಜನೆಯನ್ನು ಹಾಕಿಕೊಳ್ಳುವುದರಿಂದ ಅಂತ. ಅದರಿಂದ ಯೋಜನೆಯಲ್ಲಿ ಇದು ಕೂಡ ಒಂದು ಉದ್ದೇಶವಾಗಿ ಇರುವಂಥದ್ದು. ನಂತರದಲ್ಲಿ 5ನೇದು ಮತ್ತು ಕೊನೆಯ ಉದ್ದೇಶ ಏನಂತಂದರೆ ಅಚೀವಿಂಗ್ ದ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್. ಅಂದರೆ ನಾವು ಮೊದಲೇ ನಿರ್ಧಾರ ಮಾಡಿದಂತಹ ಒಂದು ಗುರಿ ಏನಿದೆಯೋ ಅದನ್ನು ಈಡೇರಿಸಿಕೊಳ್ಳುವುದಕ್ಕೆ ಅಥವಾ ಸಾಧಿಸಿಕೊಳ್ಳುವುದಕ್ಕೆ ಪ್ಲ್ಯಾನಿಂಗ್ ಅಥವಾ ಯೋಜನೆಯಿಂದ ಸಾಧ್ಯ ಆಗುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಪ್ಲ್ಯಾನಿಂಗ್ ಆಕ್ಟಿವಿಟೀಸ್ ಆರ್ ಏಮ್ಡ್ ಅಟ್ ಅಚೀವಿಂಗ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಎಂಟರ್ಪ್ರೈಸ್. ಅಂದರೆ ಯಾವುದೇ ಒಂದು ಸಂಸ್ಥೆ ಅಥವಾ ಸಂಘಟನೆಯ ಕಾರ್ಯಗಳನ್ನು, ಉದ್ದೇಶಗಳನ್ನು ನಾವು ಈಡೇರಿಸಬೇಕು ಅಂತಂದರೆ ಈ ಯೋಜನೆಯ ಚಟುವಟಿಕೆಗಳೇನಿದೆಯೋ ಅದನ್ನು ನಾವು ಮಾಡಲೇಬೇಕಾಗತ್ತೆ. ಇದು ಕೂಡ ಒಂದು ಯೋಜನೆಯ ಪ್ರಮುಖವಾದಂಥ ಉದ್ದೇಶ. ನಂತರದಲ್ಲಿ ನಾವು ಈ ಯೋಜನೆಯ ಉದ್ದೇಶಗಳನ್ನು ತಿಳ್ಕೊಂಡ ನಂತರದಲ್ಲಿ ಬಹಳ ಪ್ರಮುಖವಾದಂತಹ ಒಂದು ವಿಚಾರ ಏನಂತಂದರೆ ದ ನೇಚರ್ ಆಫ್ ಪ್ಲ್ಯಾನಿಂಗ್. ಯೋಜನೆಯ ಒಂದು ಸ್ವರೂಪ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ. ಯೋಜನೆ ಅಂದ್ರೇನು, ಯೋಜನೆಯ ಸ್ವರೂಪ ಹೇಗೆ ಕಾಣುತ್ತೆ, ನಮ್ಗೆ ಹೇಗೆ ಕಾಣುತ್ತೆ ಅದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಂದರೆ ದ ನೇಚರ್ ಆಫ್ ಪ್ಲ್ಯಾನಿಂಗ್. ಆಫ್ಟರ್ ವಿ discussed about the objectives of planning, now we are going to discuss about the nature of planning. We will take the nature of planning. ಪ್ಲ್ಯಾನಿಂಗ್ ಅಂದ್ರೇನು ಅಥವಾ ಪ್ಲ್ಯಾನಿಂಗ್ನ ಒಂದು ಸ್ವರೂಪ ಹೇಗಿದೆ ಅನ್ನೋದರ ಬಗ್ಗೆ ನಾವು ಈ ಒಂದು ಸ್ಲೈಡಲ್ಲಿ ನೋಡೋಣ. ಇದರಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಕಾಣುವಂಥದ್ದು ಅಂದರೆ ಯೋಜನೆಯ ಒಂದು ಸ್ವರೂಪದಲ್ಲಿ ಮೊದಲನೆಯದು ಪ್ಲ್ಯಾನಿಂಗ್ ಅನ್ನೋದು ಬರುತ್ತೆ. ಅಂದರೆ ನೇಚರ್ ಅಂತಂದರೆ ಈ ಪ್ಲ್ಯಾನಿಂಗ್ನಲ್ಲಿ ಮೊದಲು ಬಹಳ ಪ್ರಮುಖವಾಗಿ ನೋಡುವಂಥದ್ದು ಲುಕಿಂಗ್ ಅಹೆಡ್ ಟು ಚಾರ್ಟ್ ದ ಬೆಸ್ಟ್ ಕೋರ್ಸಸ್ ಆಫ್ ಫ್ಯೂಚರ್ ಆ್ಯಕ್ಷನ್. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ಯೋಜನೆಯನ್ನು ಹಾಕ್ಕೊಳ್ಳೋದೇ ಒಂದು ಸ್ವರೂಪ ಅದರಲ್ಲಿ ಕಂಡುಬರುವಂಥದ್ದು. 2ನೇದು ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಅಂತ ಬರುತ್ತೆ. ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ ಅಂತಂದರೆ ನಾವು ವ್ಯೂಹಾತ್ಮಕವಾಗಿ, ಅಂದರೆ ಒಂದು ಆಯಕಟ್ಟಿನ ಒಂದು ವಿಚಾರವನ್ನು ತೆಗೆದುಕೊಂಡು ಆ ಯೋಜನೆಯನ್ನು ಹಾಕುವಂಥದ್ದು. ಲಾಂಗ್ ರೇಂಜ್ ಪ್ಲ್ಯಾನಿಂಗ್ ಟು ಸೆಟ್ ಆರ್ಗನೈಜೇಷನಲ್ ಗೋಲ್ಸ್, ಆಬ್ಜೆಕ್ಟಿವ್ಸ್ ಆ್ಯಂಡ್ ಪಾಲಿಸೀಸ್ ಟು ಡಿಟರ್ಮೈನ್ ಸ್ಟ್ರಾಟಜೀಸ್, ಟ್ಯಾಕ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಫಾರ್ ಅಚೀವಿಂಗ್ ದೆಮ್. ಅಂದರೆ ಒಂದು ಬಹಳ ಸುದೀರ್ಘವಾದಂತಹ ಒಂದು ಕಾರ್ಯವನ್ನು, ಯೋಜನೆಯನ್ನು, ಗುರಿಯನ್ನು ಸಾಧಿಸಬೇಕು ಅಂತಂದರೆ ನಾವು ಒಂದು ಸ್ಪೆಸಿಫಿಕ್ ಆದಂತಹ ಒಂದು ಪ್ಲ್ಯಾನಿಂಗನ್ನು ನಾವು ಮಾಡಬೇಕಾಗತ್ತೆ. ಮತ್ತು ಸ್ಟ್ರಾಟಜಿಯನ್ನು, ಅದನ್ನು ಸಾಧಿಸುವುದಕ್ಕೋಸ್ಕರ ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ, ಟ್ಯಾಕ್ಟಿಕ್ಸ್, ತಂತ್ರಗಳನ್ನು ಬಳಸಬೇಕಾಗತ್ತೆ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ ದ ನೇಚರ್ ಆಫ್ ಪ್ಲ್ಯಾನಿಂಗ್ನಲ್ಲಿ ಟಾಪ್ ಮ್ಯಾನೇಜ್ಮೆಂಟ್ ಮೇಕ್ಸ್ ಸ್ಟ್ರಾಟಜಿಕ್ ಪ್ಲ್ಯಾನ್ಸ್. ಅಂದರೆ ಈ ಪ್ಲ್ಯಾನಿಂಗ್ನ ಸ್ವರೂಪದಲ್ಲಿ ಬಹಳ ಪ್ರಮುಖವಾಗಿ ಟಾಪ್ ಮ್ಯಾನೇಜ್ಮೆಂಟ್, ಅಂದರೆ ಒಂದು ಪಿರಮಿಡ್ನ ಆಕಾರದಲ್ಲಿರುವಂತಹ ಆಡಳಿತ ವ್ಯವಸ್ಥೆ, ಆಡಳಿತ ಶ್ರೇಣಿ ಏನಿರುತ್ತೋ, ಹೈರಾರ್ಕಿ ಏನಿರುತ್ತೋ ಅದರ ಮೇಲೆ ಟಾಪ್ನಲ್ಲಿರುವಂತಹ ಒಬ್ಬ ವ್ಯಕ್ತಿ, ಅಂದರೆ ಎಕ್ಸಿಕ್ಯೂಟಿವ್ ಏನಿರ್ತಾನೋ, ಕಾರ್ಯನಿರ್ವಹಣಾಧಿಕಾರಿ ಏನಿರ್ತಾನೋ, ಅವನೇನು ಮಾಡ್ತಾನೆ, ಪ್ಲ್ಯಾನಿಂಗನ್ನು ಅವನು ಸ್ಟ್ರಾಟಜಿಕ್ ಆಗಿ ಅವನು ಮಾಡ್ತಾನೆ. ಮೇಲಿಂದ ಪ್ಲ್ಯಾನಿಂಗ್ ಮಾಡಿದಾಗ ಕೆಳಗಿನ ಅಧಿಕಾರಿಗಳು ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಬರುತ್ತೆ ಅನ್ನೋದು ಒಂದು ಸ್ವರೂಪ. ನಂತರದಲ್ಲಿ 4ನೇದು ಸ್ವರೂಪವನ್ನು ನಾವು ನೋಡಿದಾಗ ಮಿಡಲ್ ಮ್ಯಾನೇಜ್ಮೆಂಟ್ ಮೇಕ್ಸ್ ಆ್ಯನ್ಯುವಲ್ ಪ್ಲ್ಯಾನ್ಸ್ ಟು ಇಂಪ್ಲಿಮೆಂಟ್ ದ ಎಬವ್. ಅಂದರೆ ಟಾಪ್ ಮ್ಯಾನೇಜ್ಮೆಂಟ್ರವರು ಮಾಡಿದಂಥ ಪ್ಲ್ಯಾನಿಂಗನ್ನು ಈ ಮಿಡಲ್ ಮ್ಯಾನೇಜ್ಮೆಂಟ್ ಅವರು ಏನು ಮಾಡ್ತಾರೆ, ಅದನ್ನು ಒಂದು ಆ್ಯನ್ಯುವಲ್ ಪ್ಲ್ಯಾನ್ಸ್ ಆಗಿ ಅಥವಾ ಒಂದು ವಾರ್ಷಿಕ ಯೋಜನೆಯಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು ಕಂಡುಬರುತ್ತೆ ಅನ್ನೋದು 4ನೇ ಸ್ವರೂಪ. ನಂತರ 5ನೇ ಸ್ವರೂಪ ಏನಂತಂದರೆ ಪ್ರೈಮರಿ ಆಫ್ ಪ್ಲ್ಯಾನಿಂಗ್. ಅಂದರೆ ಈ ಯೋಜನೆಯ ಒಂದು ಪ್ರಾಥಮಿಕ ಕಾರ್ಯ ಏನಂತಂದರೆ ಪ್ಲ್ಯಾನಿಂಗ್, ಆರ್ಗನೈಜಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್.
ಅಂದರೆ ಈ ಏನು ಮಾಡುತ್ತದೆ ಪ್ಲ್ಯಾನಿಂಗು ಭಾಳ ಪ್ರಮುಖವಾದಂಥ ಉದ್ದೇಶ, ಪ್ರೈಮರಿ ಪರ್ಪಸ್ ಆಫ್ ಪ್ಲ್ಯಾನಿಂಗ್ ಅಂತಂದರೆ ಒಂದು ಪ್ಲ್ಯಾನಿಂಗ್ ಯೋಜನೆ ಹಾಕ್ಕೊಳ್ಳೋದು, ಆರ್ಗನೈಜಿಂಗ್ ಸಂಘಟನೆಯನ್ನು ಮಾಡುವಂಥದ್ದು, ಸ್ಟಾಫಿಂಗ್ ಸಿಬ್ಬಂದಿಯನ್ನು ಒದಗಿಸುವಂಥದ್ದು, ಡೈರೆಕ್ಟಿಂಗ್ ನಿರ್ದೇಶನವನ್ನು ಮಾಡುವಂಥದ್ದು, ಮತ್ತು ಕಂಟ್ರೋಲಿಂಗ್ ಅಂದರೆ ನಿಯಂತ್ರಣವನ್ನು ಮಾಡುವಂಥ ಕಾರ್ಯವನ್ನು ಮಾಡುವಂಥದ್ದು. ಬಟ್ ಪ್ಲ್ಯಾನಿಂಗ್ ಕ್ಯಾನ್ ಬಿ ಟರ್ಮ್ಡ್ ಆ್ಯಸ್ ದ ಪ್ರೈಮರಿ ಫಂಕ್ಷನ್ ಅಮಾಂಗ್ ದೀಸ್. ಅಂದರೆ ಈ ಪ್ಲ್ಯಾನಿಂಗ್ ಅನ್ನೋದು ಬಹಳ ಪ್ರಮುಖವಾಗಿ ಈ ಯೋಜನೆಯಲ್ಲಿ ಅಂದರೆ ಆಡಳಿತದಲ್ಲಿ ಒಂದು ಯೋಜನೆಯನ್ನು ಹಾಕುವಂಥ ಒಂದು ಪ್ರಾಥಮಿಕ ಕಾರ್ಯವಾಗಿ ನಾವು ನೋಡ್ತೇವೆ. ನಂತರದಲ್ಲಿ ಪ್ಲ್ಯಾನಿಂಗ್ ಕಾಂಟ್ರಿಬ್ಯೂಟ್ ಟು ಆಬ್ಜೆಕ್ಟಿವ್ಸ್. ಈ ಯೋಜನೆ ಅನ್ನೋದು ಈ ಗುರಿ ಉದ್ದೇಶಗಳನ್ನ ಇಟ್ಕೊಳ್ತೀವಿ ನಾವು, ಏನೋ ಸಂಘಟನೆಯಲ್ಲಿ ಅಥವಾ ಆಡಳಿತದಲ್ಲಿ ಏನು ಇಟ್ಕೊಳ್ತೀವೋ ಅದನ್ನು ಒಂದು ಆಬ್ಜೆಕ್ಟಿವನ್ನು ಈಡೇರಿಸ್ಕೊಳ್ಳೋಕ್ಕೆ ಕಾಂಟ್ರಿಬ್ಯೂಷನನ್ನು ಕೊಡುಗೆಯನ್ನು ಕೊಡುತ್ತೆ. ಪ್ಲ್ಯಾನಿಂಗ್ ಈಸ್ ಬೇಸ್ಡ್ ಆನ್ ಆಬ್ಜೆಕ್ಟಿವ್ಸ್. ಅಂದರೆ ಯಾವಾಗಲೂ ಕೂಡ ನಾವು ನೋಡ್ತೀವಿ, ಯಾವುದೇ ಗುರಿ ಉದ್ದೇಶಗಳು ಯಾವಾಗಲೂ ಕೂಡ ಯೋಜನೆಯ ಆಧಾರದ ಮೇಲೆ ಇರುವಂಥದ್ದು. ಇಟ್ ಕಾಂಟ್ರಿಬ್ಯೂಟ್ಸ್ ಟು ದ ಅಟೈನ್ಮೆಂಟ್ ಆಫ್ ಆಬ್ಜೆಕ್ಟಿವ್ಸ್. ಅಂದರೆ ಪ್ಲ್ಯಾನಿಂಗ್ ಅಂದರೆ ಈ ಗುರಿಗಳನ್ನು ಗುರಿ ಉದ್ದೇಶವನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಗುರಿ ಮತ್ತು ಉದ್ದೇಶವನ್ನು ಈಡೇರಿಸಿಕೊಳ್ಳೋದಕ್ಕೆ ಇದು ಬಹಳ ಒಂದು ಕೊಡುಗೆಯನ್ನು ಕೊಡುತ್ತೆ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಇಷ್ಟು ಅಂಶಗಳು ಪ್ಲ್ಯಾನಿಂಗ್ನ ಏನು ಸ್ವರೂಪ ಅಥವಾ ಯೋಜನೆಯ ಸ್ವರೂಪ ಅಥವಾ ದ ನೇಚರ್ ಆಫ್ ಪ್ಲ್ಯಾನಿಂಗ್ ಅಂತಲೇ ನಾವು ಕರಿಬೋದು. ನಂತರದಲ್ಲಿ ಇನ್ನೂ ದ ನೇಚರ್ ಆಫ್ ಪ್ಲ್ಯಾನಿಂಗ್ನಲ್ಲಿ ಇನ್ನೂ ಮುಂದುವರಿಸಬೇಕು ಅಂತಂದರೆ ಅದರಲ್ಲಿ ಬರುವಂಥ ಇನ್ನೂ ಅಂಶಗಳು ಏನು ಬರ್ತವೆ ಅಂತಂದರೆ, ದ ನೇಚರ್ ಆಫ್ ಪ್ಲ್ಯಾನಿಂಗ್ನಲ್ಲಿ ಪ್ಲ್ಯಾನಿಂಗ್ ಆ್ಯಂಡ್ ಇಂಟೆಲೆಕ್ಚುವಲ್ ಆ್ಯಕ್ಟಿವಿಟಿ. ಅಂದರೆ ಯೋಜನೆ ಅನ್ನೋದು ಒಂದು ಬೌದ್ಧಿಕವಾದಂಥ ಕಾರ್ಯಚಟುವಟಿಕೆ. ಇಲ್ಲಿ ಬುದ್ಧಿವಂತರು, ಜ್ಞಾನಿಗಳು, ಮತ್ತು ಅನುಭವಸ್ಥರು, ಮತ್ತು ನೈಪುಣ್ಯವುಳ್ಳವರು, ಸಮರ್ಥರು ವ್ಯಕ್ತಿಗಳು ಸೇರಿ ಮಾಡುವಂಥ ಕಾರ್ಯ ಇದು. ಆದ್ದರಿಂದ ಇದು ಒಂದು ರೀತಿಯ ಬೌದ್ಧಿಕ ಕಾರ್ಯವಾಗಿರುತ್ತೆ. ಪ್ಲ್ಯಾನಿಂಗ್ ಇನ್ಕ್ಲೂಡ್ಸ್ ದ ಸೆಲೆಕ್ಷನ್ ಆಫ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅವೈಲಬಲ್ ಆ್ಯಂಡ್ ಥಿಂಕಿಂಗ್ ಬಿಫೋರ್ ಸೆಲೆಕ್ಷನ್ ಆಫ್ ದ ಬೆಸ್ಟ್ ಆಲ್ಟರ್ನೇಟಿವ್. ನಮಗೆ ಸಿಕ್ಕಿರುವಂಥ ಬೇರೆ ಬೇರೆ ಅವಕಾಶಗಳು ಏನಿರ್ತವೋ ಅದರಲ್ಲಿ ಬೆಸ್ಟ್ ಅವಕಾಶಗಳು ಯಾವುದಿದೆ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು. ಅದು ಪ್ಲ್ಯಾನಿಂಗ್ನಿಂದ ಮಾತ್ರ ಸಾಧ್ಯ ಆಗುತ್ತೆ ಅಂತ. ಮತ್ತು ಪ್ಲ್ಯಾನಿಂಗ್ ರಿಸಲ್ಟ್ಸ್ ಇನ್ ಹೈಯರ್ ಎಫಿಷಿಯನ್ಸಿ. ಅಂದರೆ ಈ ಯೋಜನೆ ಅನ್ನೋದು ನಮಗೆ ಯಾವಾಗಲೂ ಉತ್ಕೃಷ್ಟತೆಯನ್ನು ತಂದುಕೊಡುತ್ತೆ, ಒಳ್ಳೆ ಕ್ವಾಲಿಟಿಯನ್ನು ತಂದುಕೊಡುತ್ತೆ, ಬೆಸ್ಟನ್ನು ತಂದುಕೊಡುತ್ತೆ ಅನ್ನೋ ವಿಚಾರವನ್ನು ತಿಳ್ಕೊಬೇಕಾಗುತ್ತೆ. ಪ್ಲ್ಯಾನಿಂಗ್ ಲೀಡ್ಸ್ ಟು ಮ್ಯಾಕ್ಸಿಮಮ್ ಔಟ್ಪುಟ್ ವಿತ್ ಮಿನಿಮಮ್ ಎಕ್ಸ್ಪೆಂಡಿಚರ್. ಯಾವುದೇ ಒಂದು ಕಾರ್ಯದಲ್ಲಿ, ಆಡಳಿತದಲ್ಲಿ ಅಥವಾ ಬೇರೆ ಯಾವುದೇ ಕ್ಷೇತ್ರದಲ್ಲಿ ಒಂದು ಕಾರ್ಯವನ್ನು ಮಾಡುವಾಗ ಯೋಜನೆಯನ್ನು ಹಾಕೋದ್ರಿಂದ ನಮಗೆ ಒಂದು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುವಂಥದ್ದು ಬರುತ್ತೆ. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಕ್ಷೇತ್ರದಲ್ಲಿ, ಅಂದರೆ ಮಾನವನ ಯಾವುದೇ ಒಂದು ಚಟುವಟಿಕೆಯಲ್ಲಿ ಯೋಜನೆ ಹಾಕ್ಕೊಳ್ಳೋದು ಬಹಳನೇ ಪ್ರಮುಖ. ಅದರಲ್ಲೂ ಕೂಡ ಸಾರ್ವಜನಿಕ ಆಡಳಿತವನ್ನು ನೋಡಿದಾಗ ಆಡಳಿತ ಉತ್ತಮವಾಗಿ ವ್ಯವಸ್ಥಿತವಾಗಿ ನಡೀಬೇಕು ಅಂತಂದರೆ ಅಲ್ಲಿ ಯೋಜನೆ ಬಹಳ ಪ್ರಮುಖವಾಗಿರುತ್ತೆ ಎಂಬ ವಿಚಾರವನ್ನು ತಿಳ್ಕೋಬೇಕು. ನಂತರದಲ್ಲಿ ದ ನೇಚರ್ ಆಫ್ ಪ್ಲ್ಯಾನಿಂಗ್ನಲ್ಲಿ ಪ್ಲ್ಯಾನಿಂಗ್ ಈಸ್ ಟು ಎ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಹೇಳಿದೆ. ಅಂದರೆ ಪ್ಲ್ಯಾನಿಂಗ್ ಅನ್ನೋದು ಯಾವಾಗಲೂ ಕೂಡ ಅದು ನಿರಂತರವಾದಂಥ ಪ್ರಕ್ರಿಯೆ. ಪ್ಲ್ಯಾನಿಂಗ್ ಒಂದು ಸಲ ಮಾಡಿ ಅಥವಾ ಯೋಜನೆಯನ್ನು ಒಂದು ಸಲ ಮಾಡಿ ಮುಗಿಸ್ಕೊಂಡು ಕೂತ್ಕೊಳ್ಳೋದು ಬರೋದಿಲ್ಲ. ಅದು ಯಾಕಂದರೆ ಆಡಳಿತ, ನಾನು ಮೊದಲೇ ಹೇಳಿದೆ, ಸಂಘಟನೆ ಅನ್ನೋದು ಒಂದು ಸ್ಥಿರವಾಗಿರುವಂಥ ಒಂದು ವ್ಯವಸ್ಥೆ. ಆರ್ಗನೈಜೇಷನ್ ಅನ್ನೋದು ಸ್ಥಿರವಾಗಿರುತ್ತೆ. ಆದರೆ ಆಡಳಿತ ಅಥವಾ ಮ್ಯಾನೇಜ್ಮೆಂಟ್ ಅಥವಾ ಪ್ಲ್ಯಾನಿಂಗ್ ಅಂತ ಏನು ಕರಿತೀವಿ ನಾವು ಆಡಳಿತದಲ್ಲಿ, ಅದು ಯಾವಾಗಲೂ ಬದಲಾವಣೆಗೆ ಒಳಪಡುವಂಥದ್ದು. ಇಟ್ ಈಸ್ ಚೇಂಜೇಬಲ್ ಕ್ಯಾರೆಕ್ಟರ್. ಇಟ್ ಹ್ಯಾಸ್ ಚೇಂಜೇಬಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಆಯಿತಾ. ಅದು ಚೇಂಜ್ ಆಗುವಂಥ ಗುಣಲಕ್ಷಣಗಳನ್ನು ಹೊಂದಿರುವಂಥದ್ದು. ಆಮೇಲೆ ಯೂನಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ಈಗ ಪ್ಲ್ಯಾನಿಂಗ್ನ ಮತ್ತೊಂದು ಸ್ವಭಾವ ಏನಂತಂದರೆ ಯಾವಾಗಲೂ ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಮತ್ತು ಕನ್ಸಿಸ್ಟೆನ್ಸಿ, ಸ್ಥಿರತೆಯನ್ನು ಕಾಪಾಡ್ಕೊಳ್ಳುವಂಥದ್ದು. ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಈ ಸಂಘಟನೆಯಲ್ಲಿ, ಆಡಳಿತದಲ್ಲಿ ಒಂದು ಯೂನಿಟಿ ಇರುತ್ತೆ. ಎಲ್ಲರೂ ಸೇರಿ ಒಂದು ಯೋಜನಾಬದ್ಧವಾಗಿ ಕೆಲಸವನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ, ಆಯಿತಾ. ಮ್ಯಾನೇಜರಿಯಲ್ ಆ್ಯಕ್ಷನ್ಸ್ ಆಫ್ ಡಿಫ್ರೆಂಟ್ ಮ್ಯಾನೇಜರ್ಸ್ ಆರ್ ಯೂನಿಫೈಡ್ ಇನ್ ಆರ್ಡರ್ ಟು ಅಚೀವ್ ದ ಆಬ್ಜೆಕ್ಟಿವ್. ಒಂದು ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂತಂದರೆ ಆಡಳಿತದಲ್ಲಿ ಏನು ಮಾಡಬೇಕು, ಅಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಸ್ಥಿರವಾಗಿ ಒಂದು ಕೆಲಸವನ್ನು ಮಾಡ್ತಾ ಹೋದರೆ ಅದರಲ್ಲಿ ನಾವು ಸಕ್ಸಸ್ಸನ್ನು ಕಾಣಬಹುದು ಅಂತ. ಇನ್ನೊಂದು ದ ನೇಚರ್ ಆಫ್ ಪ್ಲ್ಯಾನಿಂಗ್ನಲ್ಲಿ ಇನ್ನೊಂದು ಬರುವಂಥದ್ದು ಪ್ಲ್ಯಾನಿಂಗ್ ಈಸ್ ಟು ಕಾಮನ್ ಟು ಆಲ್. ನೋಡಿ, ನಾನು ಮೊದಲೇ ಹೇಳಿದೆ, ಪ್ಲ್ಯಾನಿಂಗ್ ಅಂದರೆ ಮನುಷ್ಯನ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲಿ, ಪ್ರತಿಯೊಂದು ಕ್ಷೇತ್ರ, ಪ್ರತಿಯೊಂದು ಸಂದರ್ಭ, ಪ್ರತಿಯೊಂದು ಸಂಸ್ಥೆ, ಸಂಘ ಸಂಸ್ಥೆಗಳು ಅಥವಾ ಯಾವುದೇ ಒಂದು ಜೀವನದ ಯಾವುದೇ ರಂಗದಲ್ಲೂ ಕೂಡ ಪ್ಲ್ಯಾನಿಂಗ್ ಅನ್ನೋದು ಬಹಳನೇ ಪ್ರಮುಖವಾದಂಥ ಒಂದು ಅಂಶ. ಇದೆಲ್ಲರಿಗೂ ಕೂಡ ಕಾಮನ್ನು. ಪ್ಲ್ಯಾನಿಂಗ್ ವರ್ಕ್ ಈಸ್ ಡನ್ ಬೈ ಎವ್ರಿ ಪರ್ಸನ್ ಹೂ ಈಸ್ ವರ್ಕಿಂಗ್ ಇನ್ ಎ ಬಿಸ್ನೆಸ್. ತಾವು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ
ನೀವು ಕಟ್ಟಡವನ್ನು ಕಟ್ಟೋದಾಗಿರ್ಬೋದು, ಮುಂದೆ ನೀವು ಯಾವ ಉದ್ಯೋಗಕ್ಕೆ ಸೇರಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಮುಂದೆ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಮುಂದೆ ಯಾವ ಕೋರ್ಸನ್ನು ಮಾಡಬೇಕು, ಮುಂದೆ ಯಾವ ಒಂದು ಕ್ಷೇತ್ರದಲ್ಲಿ ನಾನು ಬೆಳಿಬೇಕು, ಇವೆಲ್ಲನೂ ಕೂಡ ಮುಂಚಿತವಾಗಿ ನಾವು ಪ್ಲ್ಯಾನನ್ನು ಹಾಕ್ತೀವಿ, ಅಂದರೆ ಯೋಜನೆಯನ್ನು ಹಾಕ್ತೀವಿ. ಯೋಜನೆ ಇಲ್ಲದೆ ನಾವು ಯಾವುದೇ ಕಾರ್ಯಗಳನ್ನು ಮಾಡಿದರೆ ಆ ಒಂದು ಕಾರ್ಯ ಯಶಸ್ಸನ್ನು ಸಾಧಿಸೋದಿಲ್ಲ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕು. ನಂತರದಲ್ಲಿ ದ ನೇಚರ್ ಆಫ್ ಪ್ಲ್ಯಾನಿಂಗ್ನಲ್ಲಿ ಇನ್ನೂ ಮುಂದಿನ ಒಂದು ಭಾಗವನ್ನು ತೆಗೆದುಕೊಂಡು ನೋಡೋಕ್ಕೆ ಹೋದರೆ, ಬೇಸಿಸ್ ಫಾರ್ ಆಲ್ ಮ್ಯಾನೇಜರಲ್ ಫಂಕ್ಷನ್, ಅಂದರೆ ನೀವು ಈ ಮ್ಯಾನೇಜರಲ್ ಫಂಕ್ಷನ್ ಅಂತಂದರೆ ವ್ಯವಸ್ಥಾಪನಾ ಕಾರ್ಯದಲ್ಲಿ ಈ ಯೋಜನೆ ಅನ್ನೋದು ಇರಲೇಬೇಕು. ಆದ್ದರಿಂದ ಇವೆಲ್ಲವೂ ಕೂಡ ಬೇಸದು, ಆಯಿತಾ, ಅದು ತಳಪಾಯ ಇದ್ದ ಹಾಗೆ. ಟಾಪ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ನಲ್ಲೂ ಕೂಡ, ಅಂದರೆ ಮೇಲ್ಗಡೆ ಇರುವಂಥ ಅಧಿಕಾರಿ ವರ್ಗದವರು ಕೂಡ ಪ್ಲ್ಯಾನಿಂಗನ್ನು ಮಾಡಲೇಬೇಕು. ಆನಂತರದಲ್ಲಿ ಮಿಡ್ಲ್ ಮ್ಯಾನೇಜ್ಮೆಂಟ್, ಅಂದರೆ ಮಧ್ಯ ವ್ಯವಸ್ಥಾಪನೆ ಅಂತ ಏನು ಹೇಳ್ತೀವಿ ನಾವು, ಅವರು ಆ ಯೋಜನೆಯನ್ನು ಮಾಡುವಾಗ ಅದು ಅಡ್ಮಿನಿಸ್ಟ್ರೇಟಿವ್ ಪ್ಲ್ಯಾನಿಂಗನ್ನು ಮಾಡ್ತಾರೆ, ಅವರು ಆಡಳಿತಾತ್ಮಕ ಯೋಜನೆಯನ್ನು ಅವರು ಮಾಡ್ತಾರೆ. ನಂತರ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟನ್ನು ನೋಡಿದಾಗ ಆಪರೇಷನಲ್ ಪ್ಲ್ಯಾನಿಂಗ್ ಇರ್ತದೆ, ಅಂದರೆ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡುವಂಥದ್ದು ಕೆಳಗಡೆ ಇರುವಂಥ ಜನ. ನಂತರದಲ್ಲಿ ಗೆಟಿಂಗ್ ಕೋಆರ್ಡಿನೇಷನ್ ಅಂತಂದರೆ ನಥಿಂಗ್ ಕ್ಯಾನ್ ಬಿ ಕೋಆರ್ಡಿನೇಟ್ ವಿತೌಟ್ ಪ್ಲ್ಯಾನಿಂಗ್ ಅಂತಂದರೆ, ಈ ನೇಚರ್ ಆಫ್ ಪ್ಲ್ಯಾನಿಂಗ್ನಲ್ಲಿ ಯೋಜನೆಯಲ್ಲಿ ನಾವು ನೋಡಿದಾಗ ಯೋಜನೆ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ, ಮಾಡಿದರೂ ಕೂಡ ಆ ಕಾರ್ಯ ಯಶಸ್ಸನ್ನು ಗಳಿಸೋದಿಲ್ಲ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ನಂತರದಲ್ಲಿ ನಾವು ಈ ಪ್ಲ್ಯಾನಿಂಗ್ ಬಗ್ಗೆ ಇಲ್ಲಿವರೆಗೆ ನಾವು ಪ್ಲ್ಯಾನಿಂಗ್ ಬಗ್ಗೆ ಮಾತಾಡಿದ್ವಿ. ಪ್ಲ್ಯಾನಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ. ಪ್ಲ್ಯಾನಿಂಗ್ ಅಂತಂದರೆ ಒಂದು ವ್ಯವಸ್ಥಾಪನೆಯಲ್ಲಿ ಅಥವಾ ಸಂಘಟನೆಯಲ್ಲಿ ನಾವು ಕಾರ್ಯವನ್ನು ಮಾಡುವಾಗ ಯಾವುದೇ ಕೆಲಸಗಳು ಕ್ರಮಬದ್ಧವಾಗಿ ನಡೆಯೋ ರೀತಿಯಲ್ಲಿ ಎಲ್ಲ ವಸ್ತು ವಿಷಯಗಳ ವ್ಯಕ್ತಿಗಳನ್ನು ನಾವು ಕ್ರಮಬದ್ಧವಾಗಿ ಜೋಡಣೆಯನ್ನು ಮಾಡಿಕೊಂಡು ಒಂದು ಕೋಆರ್ಡಿನೇಷನ್ನಲ್ಲಿ, ಒಂದು ಕಂಟ್ರೋಲ್ ಸೂಪರ್ವೈಸಿಂಗ್ನಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದನ್ನು ನಾವು ಪ್ಲ್ಯಾನಿಂಗ್ ಅಂತ ಕರಿತೀವಿ. ಪ್ಲ್ಯಾನಿಂಗು ಫೋರ್ಕಾಸ್ಟಿಂಗು ಏನು ವ್ಯತ್ಯಾಸ ಅನ್ನೋದಾದರೆ, ಫೋರ್ಕಾಸ್ಟಿಂಗ್ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಭವಿಷ್ಯ ನುಡಿಯುವಂಥದ್ದು. ಪ್ಲ್ಯಾನಿಂಗ್ ಅಂದರೆ ಭವಿಷ್ಯ ನುಡಿಯೋದಲ್ಲ. ಫೋರ್ಕಾಸ್ಟಿಂಗ್ ಅಂದರೆ ಭವಿಷ್ಯ ನುಡಿಯೋದು. ಪ್ಲ್ಯಾನಿಂಗ್ ಅಂದರೆ ಮುಂದೆ ಯಾವುದಾದ್ರೂ ಒಂದು ಕಾರ್ಯವನ್ನು ಸಕ್ಸಸ್ ಮಾಡ್ಕೋಬೇಕು ಅಂದರೆ ಈಗಲೇ ನಾವು ಪ್ರೆಸೆಂಟಲ್ಲಿ ಎಲ್ಲಕ್ಕೂ ಅದು ಸಿದ್ಧತೆಯನ್ನು ಮಾಡಿಕೊಂಡು ಮಾಡುವಂಥದ್ದನ್ನು ನಾವು ಪ್ಲ್ಯಾನಿಂಗ್ ಅಂತ ಕರಿತೀವಿ. ಆದರೆ ಫೋರ್ಕಾಸ್ಟಿಂಗ್ ಅಂತಂದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋದು ಅಷ್ಟೇ. ಅಂದರೆ ಪ್ರೆಡಿಕ್ಟಿಂಗ್ ಫ್ಯೂಚರ್ ನೀಡ್ಸ್ ಆನ್ ದ ಬೇಸಿಸ್ ಆಫ್ ಹಿಸ್ಟಾರಿಕಲ್ ಡೇಟಾ, ಪ್ರೆಸೆಂಟ್ ಕಂಡೀಷನ್ಸ್, ಅಶ್ಯೂರ್ಡ್ ಫ್ಯೂಚರ್. ನಾವು ಫೋರ್ಕಾಸ್ಟಿಂಗನ್ನು ನೋಡೋದು ಮುಂದೆ ಏನಾಗುತ್ತೆ ಅನ್ನೋದು ಯಾವ ಆಧಾರದ ಮೇಲೆ ನೋಡ್ತೀವಿ? ಐತಿಹಾಸಿಕ ಅಂಕಿಅಂಶಗಳ ಮೇಲೆ, ಈಗ ಪ್ರೆಸೆಂಟ್ ಕಂಡೀಷನ್ಸ್ ಏನಿದೆ ಮತ್ತು ಮುಂದೆ ಏನಾಗುತ್ತೆ ಅನ್ನೋ ಒಂದು ಅನುಭವದ ಒಂದು ವಿಚಾರದವನ್ನು ತೆಗೆದುಕೊಂಡು ನಾವು ಫೋರ್ಕಾಸ್ಟ್ ಮಾಡುವಂಥದ್ದನ್ನು ನೋಡ್ತೇವೆ. ಫೋರ್ಕಾಸ್ಟಿಂಗ್ ಕಂಟ್ರೋಲ್ಸ್ ಸ್ಟಾಫಿಂಗ್, ಪರ್ಚೇಸಿಂಗ್ ಆ್ಯಂಡ್ ಪ್ರೊಡಕ್ಷನ್ ಡಿಸಿಷನ್ಸ್. ಅಂದರೆ ಈ ಫೋರ್ಕಾಸ್ಟಿಂಗ್ ಅಂತಂದರೆ ಮುಂದೆ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ಎಷ್ಟು ಸಿಬ್ಬಂದಿಗಳನ್ನು ನಾವು ಹೊಂದಿರಬೇಕು, ಏನೇನನ್ನು ಪರ್ಚೇಸ್ ಮಾಡಬೇಕು, ಏನೇನನ್ನು ಉತ್ಪಾದನೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಬಗ್ಗೆ ಅದಿರುತ್ತೆ. ಮತ್ತು ಪ್ಲ್ಯಾನಿಂಗ್ ಆ್ಯಂಡ್ ಫೋರ್ಕಾಸ್ಟಿಂಗ್ ಆರ್ 2 ಡಿಫರೆಂಟ್ ಪ್ರೋಸೆಸ್. ಪ್ಲ್ಯಾನಿಂಗ್ ಅನ್ನೋದು ಬೇರೆ, ಫೋರ್ಕಾಸ್ಟಿಂಗ್ ಅನ್ನೋದೇ ಬೇರೆ. ಇವೆರಡೂ ಕೂಡ ಬೇರೆ ಬೇರೆ ಪ್ರಕ್ರಿಯೆಗಳು. ಪ್ಲ್ಯಾನಿಂಗು ಫೋರ್ಕಾಸ್ಟಿಂಗು ನಾವು ಒಂದೇ ಅಂತ ಹೋಲಿಕೆ ಮಾಡುವುದಕ್ಕೆ ಸಾಧ್ಯ ಆಗೋದಿಲ್ಲ. ಫೋರ್ಕಾಸ್ಟಿಂಗ್ ಈಸ್ ನಥಿಂಗ್ ಬಟ್ ದ ಗೆಸ್ಸಿಂಗ್ ಆಫ್ ದ ಫ್ಯೂಚರ್ ಕೋರ್ಸ್ ಆಫ್ ಈವೆಂಟ್ಸ್ ಕರೆಕ್ಟ್ಲಿ. ಅಂದರೆ ಫೋರ್ಕಾಸ್ಟಿಂಗ್ ಅಂತಂದರೆ ಏನೂ ಅಲ್ಲ, ಅದು ಭವಿಷ್ಯದಲ್ಲಿ ಏನೇನು ಘಟನೆಗಳು ನಡೀತದೆ ಅನ್ನೋದನ್ನು ಒಂದು ಕ್ರಮಬದ್ಧವಾಗಿ ಒಂದು ಸರಿಯಾಗಿ ನಾವು ಭವಿಷ್ಯವನ್ನು ನುಡಿಯುವುದನ್ನೇ ನಾವು ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ಅದರಿಂದ ಈ ಪ್ಲ್ಯಾನಿಂಗ್ ಮತ್ತು ಫೋರ್ಕಾಸ್ಟಿಂಗ್ ನಡುವಿನ ವ್ಯತ್ಯಾಸ ಏನಂತಂದರೆ, ಪ್ಲ್ಯಾನಿಂಗ್ ಮತ್ತು ಫೋರ್ಕಾಸ್ಟಿಂಗ್ ಅನ್ನೋದು ಎರಡೂ ಕೂಡ ಡಿಫ್ರೆಂಟ್ ಪ್ರೋಸೆಸ್ಸನ್ನು ಹೊಂದಿರುವಂಥದ್ದು, ಎರಡೂ ಕೂಡ ಬೇರೆ ಬೇರೆ ಪ್ರಕ್ರಿಯೆಯನ್ನು ಹೊಂದಿರುವಂಥದ್ದು. ಪ್ಲ್ಯಾನಿಂಗೇ ಬೇರೆ, ಫೋರ್ಕಾಸ್ಟಿಂಗೇ ಬೇರೆ. ಪ್ಲ್ಯಾನಿಂಗ್ ಈಗ ಮುಂದೆ ಏನೇನು ನಡಿಬೇಕು ಅನ್ನೋದ್ರ ಬಗ್ಗೆ ಈಗಲೇ ಕೂಡ ಅದರ ಅಸ್ಥಿಭಾರವನ್ನು ಹಾಕ್ಕೊಳ್ಳುವಂಥದ್ದು, ಬೇಸನ್ನು ಹಾಕ್ಕೊಳ್ಳುವಂಥದ್ದು. ಆದರೆ ಫೋರ್ಕಾಸ್ಟಿಂಗ್ ಅಂತಂದರೆ ಹಿಂದೆ ನಡೆದಂಥ ಘಟನೆಗಳು, ಐತಿಹಾಸಿಕ ಅಂಕಿಅಂಶಗಳನ್ನು ತೆಗೆದುಕೊಂಡು ಈಗೇನು ನಡೀತಾ ಇದೆ ಅನ್ನೋ ತೆಗೆದುಕೊಂಡು ಮುಂದೆ ಏನಾಗ್ಬೋದು ಅನ್ನೋದನ್ನು ನಾವು ಫೋರ್ಕಾಸ್ಟ್ ಮಾಡುವಂಥದ್ದು ಫೋರ್ಕಾಸ್ಟಿಂಗ್ ಅಂತ ಕರಿತೀವಿ. ನಂತರದಲ್ಲಿ ಇಂಪಾರ್ಟೆನ್ಸ್ ಆಫ್ ಪ್ಲ್ಯಾನಿಂಗ್. ಅಂದರೆ ನಾವು ಸಾರ್ವಜನಿಕ ಆಡಳಿತದಲ್ಲಿ ಅಥವಾ ವ್ಯವಸ್ಥಾಪನೆಯಲ್ಲಿ ಪ್ಲ್ಯಾನಿಂಗ್ನ ಪ್ರಾಮುಖ್ಯತೆ ಏನು? ಸಾರ್ವಜನಿಕ ಆಡಳಿತದಲ್ಲಿ ಯೋಜನೆಯ ಅವಶ್ಯಕತೆ ಏನಿದೆ? ಯೋಜನೆಯ ಪ್ರಾಮುಖ್ಯತೆ ಏನು? ನಮಗೆ ಯೋಜನೆ ಯಾಕೆ ಬೇಕು ಮತ್ತು ಅದರ ಉಪಯೋಗಗಳು ಏನು? ನಮಗೆ ಯೋಜನೆ ಮಾಡೋದ್ರಿಂದ, ಯೋಜನೆ ಹಾಕ್ಕೊಳ್ಳೋದ್ರಿಂದ ನಮಗೆ ಏನು ಉಪಯೋಗ ಬರುತ್ತೆ ಎಂಬುದರ ಬಗ್ಗೆ ನಾವು ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಅದರಲ್ಲಿ ಪ್ಲ್ಯಾನಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ವ್ಯವಸ್ಥಾಪನೆಯ ಕಾರ್ಯಕ್ಕೆ ಬಹಳ ಪ್ರಮುಖವಾದಂಥ ಒಂದು ಬೇಸ್ ಪ್ಲ್ಯಾನಿಂಗ್ ಕೊಡುವಂಥದ್ದು.
ಅಂದರೆ ಒಂದು ಸಾರ್ವಜನಿಕ ಆಡಳಿತದಲ್ಲಿ ಆಡಳಿತವನ್ನು ನಡೆಸುವಂಥ ಸಂದರ್ಭದಲ್ಲಿ ವ್ಯವಸ್ಥಾಪನೆಯ ಒಂದು ಪ್ರಮುಖ ಕಾರ್ಯ ಏನಂತಂತಂದರೆ ಅದು ಪ್ಲ್ಯಾನಿಂಗ್ ಅನ್ನೋದು ಒಂದು. ಎರಡನೇದು ಮಹತ್ವ ನಮಗೆ ಏನು ಸಿಗುತ್ತೆ ಅಂತಂದರೆ ಆರ್ಡರ್ಲಿ ಪ್ರೊಸೀಜರ್ ಇಸ್ ಪಾಸಿಬಲ್ ಥ್ರೂ ಪ್ಲ್ಯಾನಿಂಗ್ ಮಾಡೋದ್ರಿಂದ ನಮಗೆ ಒಂದು ರೀತಿಯಲ್ಲಿ ಕ್ರಮಬದ್ಧತೆ ಸಿಗುತ್ತೆ. ಒಂದು ಕ್ರಮಬದ್ಧವಾದಂತಹ ವಿಧಾನ ಇದರ ಮೂಲಕ ನಾವು ತಗೊಳ್ಬೋದು. ಅಂದರೆ ಒಂದೇ ದಿಕ್ಕಿನಲ್ಲಿ ಹೇಗೆ ಹೋಗ್ಬೋದು, ಹೇಗೆ ತಲುಪೋದು, ಆ ಗುರಿಯನ್ನು ತಲುಪಬೇಕಾದ್ರೆ ನಾವು ಹೇಗೆ ಹೋಗಬೇಕು, ಯಾವ ಹಾದಿಯನ್ನು ನಾವು ಕ್ರಮಿಸಬೇಕು ಎಂಬ ವಿಚಾರವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಮೂರನೇದಾಗಿ ಅಕಾರ್ಡಿಂಗ್ ಟು ಜಾರ್ಜ್ ಟೆರ್ರಿ, ಪ್ಲ್ಯಾನಿಂಗ್ ಈಸ್ ಬೇಸಿಕ್ ಟು ದ ಅದರ್ ಫಂಡಮೆಂಟಲ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. ಈ ಜಾರ್ಜ್ ಟೆರ್ರಿ ಅವರ ಪ್ರಕಾರವಾಗಿ ನಾವು ನೋಡೋಕೆ ಹೋದರೆ ಪ್ಲ್ಯಾನಿಂಗ್ ಅನ್ನೋದು ಇತರೆ ಅಂದರೆ ವ್ಯವಸ್ಥಾಪನಾ ಕಾರ್ಯಗಳ ಒಂದು ಮೂಲಭೂತ ಕೆಲಸಗಳು ಏನು ಬರ್ತಾವೋ ಅದಕ್ಕೆ ಒಂದು ಬೇಸನ್ನು ಕೊಡುವಂಥದ್ದು ಇದು ಅನ್ನೋದು ಇನ್ನೊಂದು ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಆಮೇಲೆ ನಾಲ್ಕನೇದು ಡಿಫೆಕ್ಟಿವ್ ಪ್ಲ್ಯಾನಿಂಗ್ ಆ್ಯಂಡ್ ಇನ್ಅಡಿಕ್ವೇಟ್ ಪ್ಲ್ಯಾನಿಂಗ್ ಲೀಡ್ಸ್ ಫೇಲ್ಯೂರ್ ಆಫ್ ದ ಆರ್ಗನೈಜೇಷನ್. ನಾವು ಯಾಕೆ ಪ್ಲ್ಯಾನಿಂಗ್ಗೆ ಮಹತ್ವವನ್ನು ಕೊಡ್ತೀವಿ ಅಂತಂದರೆ, ಒಂದು ನಾವು ಸರಿಯಾದ ರೀತಿಯ ಯೋಜನೆಯನ್ನು ಹಾಕಲಿಲ್ಲ ಅಂತಂದರೆ ಅದು ಮುಂದಿನ ಅಂದರೆ ಒಂದು ಸಂಘಟನೆಯು ಮುಂದಿನ ಭವಿಷ್ಯ ಅಥವಾ ಭವಿಷ್ಯದಲ್ಲಿ ಅದು ವಿಫಲತೆಯನ್ನು ಕಾಣುವುದಕ್ಕೆ ಇದರ ಮೂಲಕ ಸಾಧ್ಯ ಆಗ್ಬಿಡುತ್ತೆ. ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಸರಿಯಾದ ಯೋಜನೆಯನ್ನು ಹಾಕ್ಕೊಂಡು ಹೋದರೆ ಒಂದು ಸಂಘಟನೆಯು ತನ್ನ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೋಬೇಕು. ವಿತೌಟ್ ಪ್ಲ್ಯಾನ್ಸ್ ಆ್ಯಕ್ಷನ್ ಮಸ್ಟ್ ಬಿಕಮ್ ಮಿಯರ್ಲಿ ರ್ಯಾಂಡಮ್ ಆ್ಯಕ್ಟಿವಿಟಿ ಪ್ರೊಡ್ಯೂಸಿಂಗ್ ನಥಿಂಗ್ ಬಟ್ ಚಾವೋಸ್. ನಾವು ಯೋಜನೆಯನ್ನು ಹಾಕ್ಕೊಳ್ಳದೇ ಇದ್ದರೆ ಯಾವುದೇ ಒಂದು ಕಾರ್ಯಗಳು ಸುಮ್ಮನೆ ಯಥಾ ಪ್ರಕಾರವಾಗಿ ನಡೀತದೆ, ರ್ಯಾಂಡಮ್ ಆಗಿ ನಡೀತದೆ. ಮತ್ತು ಅದು ಏನನ್ನು ಅದರಿಂದ ನಮಗೆ ಸಿಗುವಂಥ ಪ್ರತಿಫಲ ಏನಂತಂದರೆ ಒಂದು ನಮಗೆ ಶ್ರಮ ಆಗಿರ್ತದೆ ಹೊರತು, ಕಷ್ಟ ಆಗಿರ್ತದೆ ಹೊರತು, ನೋವಾಗಿರ್ತದೆ ಹೊರತು ಅದರಿಂದ ನಮಗೆ ಏನು ಯಾವ ರೀತಿಯ ಲಾಭವೂ ಕೂಡ ಸಿಗೋದಿಲ್ಲ. ಆದ್ದರಿಂದ ನಾವು ಯಾವುದೇ ಒಂದು ಕಾರ್ಯವನ್ನು ಹಾಕ್ಕೊಳ್ಬೇಕು ಅಂತಂದರೆ ಯೋಜನೆಯನ್ನು ಹಾಕ್ಕೊಂಡೇ ನಾವು ಮಾಡಬೇಕಾಗತ್ತೆ. ಅದರ ಮೂಲಕ ನಮ್ಮ ಗುರಿ ಉದ್ದೇಶವನ್ನು ಸುಲಭವಾಗಿ ಮತ್ತು ಸರಿಯಾದ ಸಮಯದಲ್ಲಿ ಅದನ್ನು ಸಾಧಿಸುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು. ಮತ್ತು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟಿನ್ಯೂ ದ ಬಿಸ್ನೆಸ್ ಅಂಡರ್ ಅನ್ಸರ್ಟೈನ್ ಆ್ಯಂಡ್ ಓವರ್. ಅಂದರೆ ನಾವು ಯೋಜನೆಯನ್ನು ಹಾಕ್ಕೊಳ್ಳದೆ ಇದ್ದರೆ ಯೋಜನೆಯ ಪ್ರಾಮುಖ್ಯತೆ ನಮಗೆ ಹೇಗೆ ಬರುತ್ತೆ ಅಂತಂದರೆ, ನಾವು ಯೋಜನೆಯನ್ನು ಹಾಕ್ಕೊಳ್ತೆ ಹೋದರೆ ನಾವು ನಡೆಸುವಂಥ ಪ್ರತಿಯೊಂದು ಕಾರ್ಯಗಳು ಅದು ಅನ್ಸರ್ಟೈನ್ ಆಗಿರುತ್ತೆ. ಅನ್ಸರ್ಟೈನ್ ಅಂದರೆ ಅನಿಶ್ಚಿತತೆಯಿಂದ ಕೂಡಿರುತ್ತೆ. ಮತ್ತು ನಮ್ಮ ಕಾರ್ಯದಲ್ಲಿ ನಾವು ಕಷ್ಟ ನಷ್ಟವನ್ನು ಅನುಭವಿಸುವುದಕ್ಕೆ ಕಾರಣಕರ್ತರಾಗ್ತೇವೆ. ಆದ್ದರಿಂದ ನಾವು ಆಡಳಿತದಲ್ಲಿ ಅಥವಾ ಯಾವುದೇ ಒಂದು ವ್ಯವಸ್ಥಾಪನೆಯಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸುವಾಗ ನಾವು ಬಹಳ ಪ್ರಮುಖವಾಗಿ ಮೊದಲನೇದಾಗಿ ನಾವು ಮಾಡ್ಕೋಬೇಕಾಗಿರೋದು ಏನಂತಂದರೆ, ಮೊದಲನೇದಾಗಿ ನಾವು ಯೋಜನೆಯನ್ನು ಹಾಕಿಕೊಂಡು ಆ ಕಾರ್ಯವನ್ನು ಮಾಡಬೇಕು ಎಂಬ ವಿಚಾರವನ್ನು ತಿಳ್ಕೋಬೇಕು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಈ ಪ್ಲ್ಯಾನಿಂಗ್ ಅಥವಾ ಯೋಜನೆ ಅಂದ್ರೇನು, ಅದರ ಅರ್ಥ, ಅದರ ಸ್ವರೂಪ ಮತ್ತು ಯೋಜನೆಯನ್ನು ಏನಕ್ಕೋಸ್ಕರ ನಾವು ವ್ಯವಸ್ಥಾಪನೆಯಲ್ಲಿ ಅಥವಾ ಆಡಳಿತದಲ್ಲಿ ಅದನ್ನು ಜಾರಿಗೆ ತರ್ತೇವೆ, ಅದರ ಪ್ರಾಮುಖ್ಯತೆ ಏನು, ಅದರ ಅನುಕೂಲತೆಗಳೇನು ಎಂಬ ವಿಚಾರದ ಬಗ್ಗೆ ನಾನು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೇನೆ. ಈ ಯೋಜನೆ ಅಂತಂತಂದರೆ ಅದರ ಒಂದು ಕನ್ಕ್ಲೂಷನ್ಗೆ ಬರೋದಾದರೆ, ಯೋಜನೆ ಅಂತಂದರೆ ನಮಗೆ ನಾವು ಇಲ್ಲಿವರೆಗೆ ತಿಳ್ಕೊಂಡ ಹಾಗೆ ಪ್ಲ್ಯಾನಿಂಗ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಫಂಕ್ಷನ್ ಆಫ್ ದ ಮ್ಯಾನೇಜ್ಮೆಂಟ್. ನೋಡಿ, ಸಂಘಟನೆಯಲ್ಲಿ ಅದರಲ್ಲೂ ಕೂಡ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಒಂದು ಮ್ಯಾನೇಜ್ಮೆಂಟ್ ಅಂತ ಏನಿದೆಯೋ, ವ್ಯವಸ್ಥಾಪನೆ ಏನಂತ ಏನಿದೆಯೋ ಅದರ ಕಾರ್ಯದ ಮೂಲಭೂತವಾದಂಥ ತತ್ವವನ್ನೇ ನಾವು ಪ್ಲ್ಯಾನಿಂಗ್ ಅಂತ ಕರಿತೀವಿ. ಒಂದು ವ್ಯವಸ್ಥಾಪನೆಯಲ್ಲಿ ಒಂದು ಆಡಳಿತ ಸರಿಯಾಗಿ ನಾವು ಯೋಜನೆಯನ್ನು ಹಾಕಬೇಕು ಅಂತಂದರೆ, ಒಂದು ಮ್ಯಾನೇಜ್ಮೆಂಟಲ್ಲಿ ಕಾರ್ಯವನ್ನು ನೆರವೇರಿಸಬೇಕು ಅಂತಂದರೆ ಆ ಮ್ಯಾನೇಜ್ಮೆಂಟ್ನ ಭಾಳ ಪ್ರಮುಖವಾದಂತಹ ಒಂದು ಕಾರ್ಯ ಅಂತಂತಂದರೆ ಇದು ಪ್ಲ್ಯಾನಿಂಗ್ ಇಲ್ಲದೆ ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ಕಾರ್ಯವನ್ನು ನಾವು ಕ್ರಮಬದ್ಧವಾಗಿ ಮಾಡುವುದಕ್ಕೆ ಸಾಧ್ಯವಾಗೋದಿಲ್ಲ. ಮತ್ತು ಅದನ್ನು ಆ ಥರ ಯೋಜನೆ ಇಲ್ಲದೆ ನಾವು ಕೆಲಸವನ್ನು ಮಾಡಿದರೆ ನಮ್ಮ ಕಾರ್ಯದಲ್ಲಿ ನಾವು ಫೇಲ್ಯೂರನ್ನು ಕಾಣ್ತೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರೋದು ಒಂದು ವಿಚಾರ. ಮತ್ತು ಪ್ಲ್ಯಾನಿಂಗ್ ಈಸ್ ಸಿಸ್ಟಮ್ಯಾಟಿಕ್ ಪ್ರಿಪ್ರೇಷನ್ ಫಾರ್ ಆ್ಯಕ್ಷನ್. ಅಂದರೆ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ಅದು ಸಿಸ್ಟಮ್ಯಾಟಿಕ್ ಆಗಿರಬೇಕು ಅಂತಂದರೆ ಅಲ್ಲಿ ನಾವು ಪ್ಲ್ಯಾನಿಂಗನ್ನು ಮಾಡಲೇಬೇಕಾಗತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಜೊತೆಗೆ ಪ್ಲ್ಯಾನಿಂಗ್ ಹ್ಯಾಸ್ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸ್ ಟು ಅಚೀವ್ ಗೋಲ್ಸ್. ಈ
ಯೋಜನೆ ಅಂದರೆ ಯಾವುದೇ ಒಂದು ಗುರಿಯನ್ನು ನಾವು ಸಾಧಿಸಬೇಕು ಅಂತಂದರೆ ಒಂದು ಸ್ಪೆಸಿಫಿಕ್ಸ್ ಆಬ್ಜೆಕ್ಟನ್ನು ಹೊಂದಿರುತ್ತೆ. ಆಬ್ಜೆಕ್ಟನ್ನು ನಾವು ಅಂದರೆ ಗೋಲನ್ನು ಸಾಧಿಸಬೇಕು ಅಂತಂದರೆ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟನ್ನು ಹೊಂದಿರುವಂಥದ್ದಿರುತ್ತೆ. ಅಂದರೆ ಪ್ಲ್ಯಾನ್ ಹೀಗೆ ನಡಿಬೇಕು, ಹೀಗೆ ಸಮಯವನ್ನು ಜೋಡಣೆ ಮಾಡ್ಕೋಬೇಕು, ಮತ್ತು ಇಷ್ಟೇ ಪ್ರಮಾಣದ ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು, ಮಾನವ ಸಂಪನ್ಮೂಲವನ್ನು ಕ್ರೋಢೀಕರಿಸಬೇಕು ಅನ್ನೋ ಒಂದು ಸ್ಪೆಸಿಫಿಕ್ ಆಬ್ಜೆಕ್ಟಿವ್ಸನ್ನು ಇಟ್ಕೊಂಡು ಕೆಲಸವನ್ನು ಮಾಡುತ್ತೆ. ಮತ್ತು ಇಟ್ ಈಸ್ ಎ ಬ್ಲೂ ಪ್ರಿಂಟ್ ಫಾರ್ ಅಚೀವಿಂಗ್ ಗೋಲ್ಸ್. ನಾವು ಈ ಪ್ಲ್ಯಾನಿಂಗ್ ಅಂತಂದರೆ ಒಂದು ರೀತಿಯ ಇದು ಏನು ನೀಲಿ ನಕ್ಷೆ ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಕಟ್ಟಡವನ್ನು ಬಿಲ್ಡಿಂಗನ್ನು ಮಾಡಬೇಕು ಅಂತಂದರೆ ಒಂದು ನೀಲಿ ನಕ್ಷೆಯನ್ನು ಎಂಜಿನಿಯರ್ ಅವರು ಹೇಗೆ ಅದನ್ನು ರೆಡಿ ಮಾಡ್ಕೊಳ್ತಾರೋ ಅದರ ಮೂಲಕ ಒಂದು ಕಟ್ಟಡದ ನೀಲಿ ನಕ್ಷೆಯನ್ನು ತಯಾರಿಸಿ ಕಟ್ಟಡ ಹೀಗೆ ಇರಬೇಕು ಅನ್ನೋದ್ರ ಬಗ್ಗೆ ಅದಕ್ಕೆ ಹಣ ಹೊಂದಿಸುವಂಥದ್ದು, ಮಾನವ ಸಂಪನ್ಮೂಲವನ್ನು ಹೊಂದಿಸುವಂಥದ್ದು, ಸಮಯವನ್ನು ಹೊಂದಿಸಿಕೊಂಡು ಆ ಕಾರ್ಯವನ್ನು ಇಷ್ಟೇ ದಿನಗಳಲ್ಲಿ ಮಾಡಬೇಕು ಅನ್ನೋದು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡೋ ರೀತಿಯಲ್ಲಿ ಈ ಯೋಜನೆ ಇರುತ್ತೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಈ ಯೋಜನೆ ಅಂದರೆ ಏನು, ಯೋಜನೆಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅದರ ಗುಣಲಕ್ಷಣಗಳು ಮತ್ತು ಯೋಜನೆಯಿಂದ ಆಗುವಂಥ ಲಾಭಗಳು, ಅದರ ಮಹತ್ವ ಏನು ಎಂಬುದರ ಬಗ್ಗೆ ಇಲ್ಲಿವರೆಗೆ ನಾವು ತಿಳ್ಕೊಂಡ್ವಿ. ನಿಮ್ಮ ಯೋಜನೆಯ ಬಗ್ಗೆ ಅಂದರೆ ಪ್ಲ್ಯಾನಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಥವಾ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ ಹೆಚ್ಚು ಬೇಕು ಅಂತಂದರೆ, ಜ್ಞಾನ ಬೇಕು ಅಂತಂದರೆ ನೀವು ಕೆಲವು ಪರಾಮರ್ಶನ ಗ್ರಂಥಗಳನ್ನು ಅಧ್ಯಯನ ಮಾಡ್ಬೋದು. ಆ ಪರಾಮರ್ಶನ ಗ್ರಂಥಗಳು ಯಾವುವು ಅಂತಂದರೆ ಡಾಕ್ಟರ್ ವಿಷ್ಣು ಭಗವಾನ್ ಅವರು ಬರೆದಿರುವಂಥ ಅಂದರೆ ಡಾಕ್ಟರ್ ವಿಷ್ಣು ಭಗವಾನ್, ಡಾಕ್ಟರ್ ವಿದ್ಯಾಭೂಷಣ್ ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪುಸ್ತಕವನ್ನು ತೆಗೆದುಕೊಂಡು ಓದ್ಬೋದು. ನವನೀತ್ ಆನಂದ್ ವಿತ್ ಶಮೀಮ್ ಅಖ್ತರ್ ಅಂದರೆ ನವನೀತ್ ಆನಂದ್ ಶಮೀಮ್ ಅಖ್ತರ್ ಜೊತೆ ಸೇರಿ ಬರೆದಿರುವಂಥ ಪುಸ್ತಕ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ತಗೊಂಡು ಓದ್ಬೋದು. ನಂತರದಲ್ಲಿ ಡಾಕ್ಟರ್ ಅಮರೇಶ್ವರ್ ಅವಸ್ಥಿ ಆ್ಯಂಡ್ ಡಾಕ್ಟರ್ ಶ್ರೀರಾಮ್ ಮಹೇಶ್ವರಿ ಅವರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪುಸ್ತಕವನ್ನು ತೆಗೆದುಕೊಂಡು ಓದ್ಬೋದು. ಮತ್ತು ಎಂ ಲಕ್ಷ್ಮೀಕಾಂತ್ ಅವರು ಬರೆದಿರುವಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪುಸ್ತಕವನ್ನು ತೆಗೆದುಕೊಂಡು ಓದಿದರೆ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು, ಜ್ಞಾನವನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ನಾನು ಇಲ್ಲಿವರೆಗೆ ಈ ಪ್ಲ್ಯಾನಿಂಗ್ ಅಥವಾ ಯೋಜನೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.